विना वेंकटेशं नना ಇನ್ನೇನ್ ಹೆದರಿಕೆ ಇಟ್ಕೊಂಡ್ಬಿಟ್ಟೆ. ಮನಿಕೊಂಡು ನಿದ್ದೆ ಮಾಡು, ರಾತ್ರಿ ನೋವೆಲ್ಲ ಹೊಂಟೈತದೆ. ಹಚ್ಚೆ ಮೂಡಿದ ಕೈ ನಿಚ್ಚ ಧರ್ಮವ ಮಾಡಿ ಬೆಚ್ಚಾದು ಮಕ್ಕಳನ್ನೇ ಸಾಕುವುದು, ಬೆಚ್ಚಾಗೆ 10 ಮಕ್ಕಳನ್ನೇ ಸಾಕುವುದು, ನೆಚ್ಚಿ ದುರ್ಗಮ್ಮನಿಗೆ ನೆನೆವುದು. ಹೋಗಿ ನಾಳೆ ನೋವೇ ಇರಕ್ಕಿಲ್ಲ. ಹೆಂಗದೆ ದೊರೆ ಮೈಗೆ? ಚಂದಾಗಿದೆ, ಸೊಗಸಾಗಿದೆ. ನಿನ್ ಟೀ ನೀರ್ಬೇಕಾ ಇಲ್ಲ ಕಾಫಿ ನೀರಾ? ಅದ್ ಸರಿ ಸಾವಂತ್ರಿ, ನೀನ್ ಹಸಿರು ಚುಚ್ತೀಯಾ? ನಿಂಗು ಚುಚ್ಬೇಕಾ? ಆಗ್ಲಿ, ನೀ ಚಂದ ಕುಸಾರಾಗು. ಸರಿ ಬಿಡು, ನಾನೇ ಉಚ್ತೀನಿ. ನಮ್ಮ ಮೈ ತರ್ಕೊಂಡ್ ಬಂದು ಕಾಫಿ ನೀರ್ ಕೊಡ್ಲಾ? ಸಕ್ಕರೆ, ಟೀ ಪಟ್ನ,
ರೊಟ್ಟಿ ಸಿಗರೇಟ್. ನೀವು ಇದೇನ್ ಚಂದ ಕಂಡಿಲ್ಲ ಬಿಡು. ಅಕ್ಕಿ ಒಳಗೆ ಹಿಂಗೆ ನಮ್ಮ ಸಂತೆಯಿಂದ ಬರೋದ್ರೊಳಗೆ ಕಾಣಿಸ್ತಿಲ್ಲವ. ರುಚಿ ನೋಡಾದ್ಮೇಲೆ ಯಾಕಿತ್ತ ನಾವು ಸುತ್ತ ಪಾಕೆ ನೋಡಿ ಒಳಗೆ ಕರ್ಕೊಂಡೇ ಅಲ್ಲ. ಊರ್ ಮಾನ ಎಲ್ಲ ಹೋಯ್ತು, ಆದ್ರೂ ಬಿಡ್ತಾವಳೆ. ನಮ್ಮೂರ್ ನ್ಯಾಯ ಇರಂಗೆ ಚಾವಡಿ ಎದುರು ಮರಿಕೆ ನಾನ್ ನೇಣಾಕ್ತೀನಿ. ಗೊತ್ತು, ನಂಗೂ ಗೊತ್ತು. ನಂದೊರೆ ಅಂತವನಲ್ಲ, ಅವನ್ ಎಲ್ಲಿದ್ರು ಹುಡುಕ್ ಕರ್ಕೊಂಬತ್ತೀನಿ. ಅವನ್ ಕೈನಲ್ಲೇ ತಾಳಿ ಕಟ್ಟಿಸ್ಕೊತೀನಿ. ಇಲ್ಲ, ನಿಮ್ ಕೈನಲ್ಲಿ ನೇಣ್ ಹಾಕಿಸ್ಕೊತೀನಿ. ಎಳೆ ಮಗನ ನನ್ ಮಗ ಅಲ್ಲ, ಮೊಮ್ಮಗ. ಮತ್ತೆ ಎಸಿದೆ ಎದೆ ಹಾಲು ಕೊಡಕ್ಕೆ ಅದನ್ನ ಗಂಡೆ ಹಿಡಿದು ಹುಟ್ಟಿದ್ದ. ಅಪ್ಪ ಇಲ್ದೆ ಹುಟ್ಟಿದ್ದು. ಅಪ್ಪ ಇಲ್ದೆ ಹುಟ್ಟದು ಅಂದ್ರೆ ಹೆಂಗೆ? ಅದೊಂದು ದೊಡ್ಡ ಕತೆ. ಅದಿಟ್ಕೊಂಡು ಮಾನವ್ ಬಾಳಂಗಿಲ್ಲ. ಅದೇ ಸರಿಯಾಗಿ ಹೇಳು. ಮಗ
ಮಲ್ಲಿಕಾರ್ಜುನ, ಪ್ರೆಸೆಂಟ್ ಸರ್. ಮುನ್ನ, ಪ್ರೆಸೆಂಟ್ ಸರ್. ಉದಯ್ ಕುಮಾರ್, ಪ್ರೆಸೆಂಟ್ ಸರ್. ಬುಡ್ಡಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಹುಡುಗನ್ನ ಸ್ಕೂಲ್ ಸೇರ್ಸ್ಕೋಬೇಕು. ಏನ್ ಸಾಲಯ್ಯ, ಒಳ್ಳೆ ದಿನ ಅಂತ ಹುಡುಗನ್ ಕರ್ಕೊಂಡ್ ಬಂದ್ಬಿಟ್ಯಾ? ಏನ್ ಹೆಸರು? ಸೋಮು ಅಂತ. ತಂದೆ ಹೆಸರು? ನನ್ನ ಹೆಸರು ಬರ್ಕೊಳ್ಳಿ. ಬಾರಲ್ಲಿ. ನಿಮ್ಮ ಅಪ್ಪನ ಹೆಸರೇನಾ? ನಂಗೆ ಗೊತ್ತಿಲ್ಲ. ಅವನ್ಗೇನ್ ಗೊತ್ತಾಯ್ತೈತೆ ಹೇಳಿ ಪಾಪ. ಹೋಗ್ಲಿ ಬಿಡಿ, ಪಾಪ ಮಾಡಿ ಹೊಡ್ದವು. ಪಾಪ ಮಾತನು ಅಪ್ಪ ಮಗನ್ ಯಾಕಂತೀರಿ? ಪೋಷಕ ಸಾಲಪ್ಪ. ಅಲ್ಲಿ ಕೂತ್ಕೊಳ. ಸೋಮ ನಿನ್ ಪೆನ್ಸಿಲ್ ತೋರ್ಸು. ಯಾಕೆ? ಏ ನಂದು ಕಣ. ನಂದು ಕಣ. ಏ ನಂದು. ನಂದು ಕಣಲೆ. ನಮ್ಮಪ್ಪ ತಗೊಟ್ಟಿದ್ದು. ನಮ್ಮಪ್ಪ ತಗೊಟ್ಟಿದ್ದು. ಕೈ ಬಿಡಲೆ. ನೀ ಎತ್ತ. ಕೈ ಬಿಡ. ಎತ್ತಿಯೋ ಇಲ್ವಾಗ. ಕೈ ಬಿಡಲೆ. ಯಾಕಂಟಿ ಯಾಕೋ ಜಗಳ ಆಡ್ತಾ ಇದ್ಯಾ? ನೋಡಪ್ಪ ನಿನ್ ತಗೊಟ್ಟಿದ್ ಪೆನ್ಸಿಲ್ ನಾ ಸೋಮ ಎತ್ಕೊಂಡ್ರೆ ಕಳ್ಳ. ಯಾವನ ಕಳ್ಳ? ಹೊಡಿತೀಯ ನಮ್ಮ ಹುಡುಗನ್ನ? ನಾನ್ ತಕೊಟ್ಟಿದ್ ಪೆನ್ಸಿಲ್ ಅದು. ಇಲ್ಲ ಸರ್, ನಮ್ಮಪ್ಪ ತಗೊಟ್ಟಿದ್ದು. ಯಾವ ನಿಮ್ಮಪ್ಪ? ಎಲ್ಲಿದ್ದ ನಿಮ್ಮಪ್ಪ? ಕಳ್ಳ, ಸುಳೆ ಮಗ, ಕಳ್ಸುಳೆ ಮಗ. ಯಾವ ಸುಳ್ಳ ಮಗ? ನಮ್ಮಪ್ಪ ಯಾರು ಹೇಳು? ಸ್ಕೂಲ್ ಹೋಗಿದ್ದೇನೋ? ನಿಜ ಹೇಳು, ನಮ್ಮಪ್ಪ ಯಾರು? ನಿಮ್ಮಪ್ಪ ನಾನೇ. ಸುಳ್ಳು, ನಮ್ಮಪ್ಪ ಯಾರು? ಯಾರೇನಾದ್ರು ಅಂದ್ರ? ಮೇಷ್ಟ್ರು ನನ್ನ ಅಪ್ಪ ಕಾಣದ ಅವ್ವನ ಮಗನೇ ಅಂದ್ರು. ಇಲ್ಲ ಕಣಪ್ಪ, ಆ ಬೇಸಿಗೆಲ್ಲೋ ತಲೆ ಕೆಟ್ಟಿತ್ತೋ ಏನೋ. ಇಲ್ಲ, ಇವತ್ ನಮ್ಮಪ್ಪ ಯಾರು ಅಂತ ನಿಜ ಹೇಳಲೇಬೇಕು. ಇಲ್ಲ ನಾವ್ ಬಸ್ಸು ಸಿಕ್ಕೊಂಡು ಸತ್ತೋಯ್ತು. ಸೋಮು ಸೋಮು ನಿಂತ್ಕೊಳ್ಳೋ. ಸೋಮು ನಿಂತ್ಕೊಳ್ಳಪ್ಪ. ನೋಡು, ಹಂಗೆಲ್ಲ ಅನ್ಬಾರ್ದು ಕಣೋ. ನೋಡು, ನಾನ್ ನಿನ್ ಸಾಕಕ್ ತಗೊಂಡಾಗ ನಿಮ್ಮ ಅಜ್ಜಿ ಹೇಳಿದ್ಲು, ನಿಮ್ಮಪ್ಪ ಕಾಕಿ ದಿಸ್ ಹಾಕೊಂಡು ಸದಾ ಬಂದು ಕಿಡ್ದೇ ಇರ್ತಿದ್ದಂತೆ. ಅವನ್ ಎದೆ ಮ್ಯಾಗೆ ಹುಲಿ ಅಚ್ಚೆ ಚುಚ್ಚೈತಂತೆ. ನನ್ನ ಆಟಕ್ಕೆ ಸೇರಿಸ್ಕೊಳ್ರ. ಬೇಡ ಬೇಡ, ನಮ್ ತಾಯಿ ಬೈತಾರೆ. ಯಾಕೆ? ನಿಮ್ಗೆ ಅಪ್ಪ ಇಲ್ವಂತೆ. ಯಾರು ಹೇಳಿದ್ದು? ಅದೆಲ್ಲ ನಿಮ್ಮಪ್ಪ. ಸುಳ ಮಗ ಕಣೋ. ಹೌದಾ? ಹೌದು, ಸುಳ ಮಗ, ಸುಳ ಮಗ ಕಣೋ. ಸುಳ ಮಗ, ಸುಳ ಮಗ ಕಣೋ. ಸುಳ ಮಗ ಕಣೋ, ಸುಳ ಮಗ, ಸುಳ ಮಗ, ಸುಳ ಮಗ, ಸುಳ ಮಗ, ಸುಳ ಮಗ ಅಂತೀರಂದ್ರು. ಅವ್ರ ಮಗ ಅಂತೀರಂದ್ರು. ಯಾರು ಅವ್ರ ಮಗ? ಸಕ್ಕರೆ? ಅರೆ ಅನೇಪು, ಯಾವ್ದು ಸಕ್ಕರೆ? ಶಕ್ಕರ್ ಯಾವ್ದು ಗೊತ್ತಾ ಸೋಮಣ್ಣ? ನಮ್ದು ಬೀವಿಗೆ ಶಾದಿ ಆಗಿ 10 ವರ್ಷ ಆಯ್ತು ಇಲ್ಲ, ಅದಕ್ಕೆ ದರ್ಗಾಕ್ಕೆ ಹೋಗಿ ಬಂದಿದ್ದು. ನಿಮ್ದು ಶಕ್ಕರ್ ತಿನ್ನು. ಏನ್ ನರ್ಮಕ, ಬಹಳ ಕುಸಿಲಿದೆಯಲ್ಲ, ಒಟ್ಟಿಗೆ ಇರ್ಬೇಕು. ಹೇಳು ಸೋಮಣ್ಣ.
ಎಂದೋ ಒಂದಿನ ಹಿಂಗ್ ಬಂದು ಮೈ ಕುಲಿಸ್ಕೊಂಡು ಇದು ಮಾಡ್ಬಿಟ್ರೆ ವರ್ಷಾಂಕಾಲ ನಮ್ಮ ಹಳ್ಳಿ ಹಿಂಗೆ ಕ್ಲೀನ್ ಆಗಿರ್ತದೋ ಮದ್ವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ ಹೆಂಡತಿ ಅಂದಿರುತ್ತೆ. ವರ್ಷಾನ್ಕಾಲ ನಮ್ಮನ್ನೇ ಬಂದ್ ಗುಡ್ತಿ ಅಂದ್ರೆ ಏನ್ ನ್ಯಾಯ? ನಿಮ್ ಹಳ್ಳಿನ ನೀವ್ ಹೇಗ್ ಇಟ್ಕೋಬೇಕು ಅನ್ನೋದನ್ನ ತೋರಿಸಿ ಜ್ಞಾಪಕದಲ್ಲಿ ಇಷ್ಟೋಗ್ ಬಂದಿದೀವಿ ಅಷ್ಟೇ. ಅಷ್ಟೇ. ಹಾ, ಕರೆಕ್ಟು ಕರೆಕ್ಟು. ಎಣ್ಣ ಹುಟ್ಟಿದ್ರೇನೆ ಜಾಣತನ ಬಂದ್ಬಿಡ್ತದೆ ಅಂತಾರೆ. ಈ ಈಟು ಚಂದುಳಿ ಎಣ್ಣ ಹುಟ್ಟಿ ವಿದ್ಯಾ ಬುದ್ಧಿನೂ ಕಲ್ಸಿನಾಗೆ ಕೇಳ್ಬೇಕಾ? ಒಳ್ಳೆ ಮೊಳೆಯಾಗಿ ಜಡ್ದಂಗೆ ಹೇಳ್ದೆ ಬಿಡು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಂದೆ. ಓ, ಥ್ಯಾಂಕ್ ಯು. ಅಲ್ಲಿ ನಿಂತಿರೋರೆಲ್ಲ ಮುಂದೆ ಬನ್ನಿ, ಬನ್ನಿ ಎಲ್ಲ ಬನ್ನಿ, ಮುಂದೆ ಬನ್ನಿ, ಬನ್ನಿ ಬನ್ನಿ, ಬನ್ನಿ ಈ ಕಡೆ ಬನ್ನಿ. ಹಾ, ನೀವು ಬನ್ನಿ. ಬನ್ನಿ ಎಲ್ಲ ಮುಂದೆ ಬನ್ನಿ. ಈ ಕಡೆ ನಿಂತಿರೋರೆಲ್ಲ ಮುಂದೆ ಬನ್ನಿ. ನಮಸ್ಕಾರ. ನಮಸ್ಕಾರ. ಹಳ್ಳಿಯ ನನ್ನ ಬಂಧುಗಳೇ, ಅಟ್ ಮೇಲ್ ಒಲೆ ಉರಿದ್ರು ಒಲೆ, ಕೆಟ್ಟ ಮೇಲ್ ಬುದ್ಧಿ. ರೋಗ ಬಂದ್ಮೇಲೆ ಆಸ್ಪತ್ರೆಗೆ ಅಲಿಯೋದ್ಕಿಂತ ಆ ರೋಗ ಬರ್ದಿರೋ ನೋಡ್ಕೊಳ್ಳೋದೇ ನಿಮ್ ಜಾಣ್ತನ. ನೋಡಿ, ನಿಮ್ನ ಚೊಕ್ಕಟ್ವಾಗಿ ಇಟ್ಕೊಳ್ಳಿ. ಬಚ್ಚಲ್ ನೀರ್ ಹರಿದು ದೂರ ಹೋಗೋ ಹಾಗೆ ಮಾಡಿ. ಮಕ್ಳಿಗೆ ಮೈ ತೊಳ್ಸಿ ಒಗದ್ ಬಟ್ಟೆನೆ ಹಾಕಿ. ಎಷ್ಟೇ ಕಷ್ಟ ಬಂದ್ರು ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿ. ನೀವು ಡರ್ಟಿ ಫೆಲೋ, ಕೆಸರು ಮೆತ್ಕೊಂಡ್ ಬಂದು ನನ್ ಮೈ ಮೇಲೆ ಬೀಳ್ತಿದ್ಯಾ? ಮೂಕಣಮಣಿ, ನಮ್ಮಂತ ಹಳ್ಳಿ ಜನರ ಕೈ ಕೆಸರು ಮಾಡ್ಕೊಂಡ್ರೆ ನಿಮ್ಮಂತ ದಿಳ್ಳಿ ಜನರ ಬಾಯಿಗೆ ಮೊಸರು ಬೀಳೋದು. ವಂಡರ್ಫುಲ್. ಫುಲ್. ತುಂಬಾ ಚೆನ್ನಾಗಿತ್ತು. ಮಾತು ಅಂತಾರೆ, ಮುತ್ತು ಅಂದ್ರೆ ಇದು. ಸೋಮಣ್ಣ, ನಿನ್ ಮೈ ಮಾತ್ರ ಮೋಪು ಅಂತಿದ್ದೆ, ಬುದ್ಧಿನೂ ಬಹಳ ಚು. ಬೇಷ್ ಬೇಷ್. ಹಿಂಗ್ ಓಡ್ ಬರ್ತಾ ಇದೆ. ತಾಳ್ರು ತಾಳ್ರು. ನಿನ್ ಕೈ ಮುಗಿತೀನಿ, ನಾನು ಹೊಡೆ ಸಾಯಿಸ್ಬಿಡ್ತಾರೆ, ಕಾಪಾಡಿ. ನಾನು ಅಷ್ಟೊಳೆ ಮಗನ ನಿನ್ ಕಾಲ್ ಬಿಡ್ತೀನಿ. ಕೊಂದೇ ಜನ ಬರ್ಲಿ, ನಿನ್ ಮೈ ಮುಟ್ಟಕ ಬಿಡಲ್ಲ. ಹತ್ರ ಏನಾದ್ರು ಬಂದ್ರು ಒಬ್ಬೊಬ್ಬನು ಹಳ್ಳ ತೆಗೆದು ಊತು ಬಿಡ್ತೀನಿ. ಮಕ್ಕಳ ಒಬ್ಬ ನೋಡಕ್ಕೆ ಇಷ್ಟೊಂದು ಜನ ಬರ್ತೀರೇನೋ? ಸೋಮಣ್ಣ, ಇವನ್ ಪಕ್ಕ ಕಳ್ಳ, ಬಿಬೇಡ ಇವನ್ನ. ಏನ್ ಕಥೆ ಇವನು? ಇವನ್ನೇ ಕೇಳಿ ಮಾಡ್ದ ಅಂತ. ಏನಪ್ಪ ಏನದು? ಸೋಮಣ್ಣ, ಏನ್ ಮಾಡ್ತೀಯೋ ಏನ್ ಮಾಡ್ತೀಯೋ? ನನ್ನ 10 ಜನರ ಮುಂದೆ ನಿನ್ನ ಕತ್ತರಿಸಾಕ್ತೀನಿ. ನಡೆಯೋ. ಬಿಟ್ಟು ಬಿಡು, ಬಿಟ್ಟು ಬಿಡು ಸೋಮಣ್ಣ. ಓಡೋಗ್ತೀಯೇನೋ? ಏನಿದ್ ಗಲಾಟೆ? ನೋಡು ಮಂಜಣ್ಣ, ಒಂದ್ ಗಂಟ್ ಏನೇ ತೆಪ್ಪ ಮಾಡಿದ್ರು ಸುಮ್ಕೆ ಬಿಟ್ಬಿಡ್ಬಹುದು. ಆದ್ರೆ ಒಂದು ಹೆಣ್ಣನ್ನ ಇವನ್ನ ನಾ ಇವತ್ತು ಸುಮ್ಕೆ ಬಿಡಕ್ಕಿಲ್ಲ. ಹೋಗ್ತೀಯೇನೋ? ಕೈಕೊಂಡು ಹೋಗ್ತೀನಿ. ಹೆಣ್ಣ? ನೋಡಿದ್ಯೇನೋ ನೋಡಿದ್ಯೇನೋ? ಹೆಣ್ಣು ಎಂತ ಜೀವ, ಕರಳು ಬಗದವನ್ಗೆ ಕೈ ನೋಯ್ಬಾರ್ದು ಅಂತಾಳೆ. ಆ ಗುಳ್ಳೆನ ಅಂಗಡಿಗೆ ಹೋಗಿ ಒಂದ್ ಹಸಿ ನೂಲ್ಗೆ ಅರಸಲ ಗೊಲೆ ಕಟ್ಕೊಂಬ ಹೋಗು. ಮಾತು ಬರ್ದಿರೋ ಈ ಮೂಕ ಪ್ರಾಣಿನ ಕೋಳಿ ಅಂತ ತಿಳ್ಕೊಂಡ, ಕುರಿ ಅಂತ ತಿಳ್ಕೊಂಡ. 6 ತಿಂಗಳಿಂದ ಬಂದೋಗಿ ಬಡಪಾಯಿ ಮೋಸ ಮಾಡಿ ಈ ಕತ್ತಿಗೆ ಬಂತು ಅಂತ ಕದ್ದೋಡೈತೇನೋ? ಬಾಯ್ಲಿ ಓದ್ಕೊಳ್ಳೋ. ಏಯ್ ಕೊಡೋ ಈ ಸಣ್ಣ ಬುದ್ಧಿ ದೊಡ್ಡ ಮನುಷ್ಯನ ಕೈ ಹಾಗೆ. ಇದೇ ತಾಲಿ, ಇಲ್ಲಿ ಸೇರಿರುವ ನಾವೇ ನೆಂಟರು ಇಷ್ಟು ಎಲ್ಲ ಕಟ್ಟೋಳ್ ಕತ್ತಿಗೆ. ಅನುಮಾನ ಮಾಡಿದ್ರೆ ಅಲ್ಲೆಲ್ಲ ಉದಿಸ್ಬಿಡ್ತೀನಿ. ಕಟ್ಟೋ.
ಆ ಸೋಮು ನಿಜವಾಗ್ಲೂ ಒಬ್ಬ ಹೀರೋ. ಅದಕ್ಕೆ ನಾನು ಒಪ್ಪಲ್ಲ. ಅವನೊಬ್ಬ ಕಾಡು ಮನುಷ್ಯ. ಜನ ಹೆದರ್ಕೊಳ್ತಾರ ಅಷ್ಟೇ. ಹೆದರ್ಕೊಳ್ಳೇಬೇಕು. ಯಾಕಂದ್ರೆ ಆತ ನ್ಯಾಯಕ್ಕೆ ಮನುಷ್ಯತ್ವಕ್ಕೆ ಹೊಡೆದಾಡ್ತಾನೆ. ನಾವು ಹಳ್ಳಿಗರ ಸೇವೆ ಮಾಡ್ತೀವಿ ಅಂತ ಸರ್ಕಾರ ಕಾಲೇಜು ಎಲ್ಲ ಬೆಂಬಲ ಕೊಟ್ಟು ಪ್ರಚಾರ ನೀಡಿ ಹೀಗ್ ನಮ್ಮನ್ ಕಳಿಸ್ತಾರೆ. ಅಕ್ಷರಜ್ಞಾನನೇ ಇಲ್ದಿರೋ ಮಹಾ ವ್ಯಕ್ತಿಯೊಬ್ಬ ತನ್ನ ಸಮಾಜಕ್ಕೆ ತನಗೇ ಗೊತ್ತಿಲ್ಲದೆ ಸೇವೆ ಸಲ್ಲಿಸ್ತಿದ್ದಾನೆ ಅಂತ ನೆನೆಸ್ಕೊಂಡ್ರೆ ನನಗೆ ರೋಮಾಂಚನ ಆಗುತ್ತೆ. ಲೇ ಸೀತಾ, ಕಣ್ಣಿಗೆ ಆಡಾತಿದಾಗಿದ್ದಾನೆ ಅಂತ ನಿನ್ಗೆ ಅವನ ಮೇಲೆ ಹೆಚ್ಚಿಗೆ ಅಭಿಮಾನ. ಹೌದು, ಶಕ್ತಿ ಕಡಿಮೆ ಇರೋ ಹೆಣ್ಣಿನ ಮೇಲೆ ಸಾಮಾನ್ಯ ಗಂಡಿನ ದೌರ್ಜನ್ಯ ನಡೀತಾನೆ ಇರುತ್ತೆ. ಅದನ್ನ ಎದುರಿಸಿ ಹೋರಾಡೋನೇ ನಿಜವಾದ ಗಂಡು. ಎಸ್, ಸತ್ಯವಾದ ಮಾತು. ಐ ಸಪೋರ್ಟ್ ದಿಸ್. ನೀನ್ ನಿಜವಾದ ಹೆಣ್ಣು, ಅವನು ನಿಜವಾದ ಗಂಡು. ಹಾಗೆ ಇಟ್ಕೋ. ಇಲ್ಲೇ ಇರ್ತೀವಿ. ಕಂಡಂತ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂದಂತ ಪಾಪ ಮಾಡಬೇಡಿ. ಇದ್ದದ್ದ ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ಬಂದು ಎದೆಗೆ ಒದಿಬೇಡಿ. ಕಂಡಂತ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂದಂತ ಪಾಪ ಮಾಡಬೇಡಿ. ಇದ್ದದ್ದ ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ಬಂದು ಎದೆಗೆ ಒದಿಬೇಡಿ. ಯಾವ್ದಾವ್ದೋಗೆ ಹೋಗ್ಬ್ಯಾಡಿ, ಪರ್ವಾದೆ ಎಂದು ಮೀರ್ಬ್ಯಾಡಿ. ಯಾವ್ದಾವ್ದೋ ದಾರಿಗೆ ಹೋಗ್ಬ್ಯಾಡಿ, ಪರ್ವಾದೆ ಎಂದು ಮೀರ್ಬ್ಯಾಡಿ. ಹುಡುಗೀರು ಚಡ್ಡಿಯ ಹುಡುಗಾರು ಲಂಗಾವ ತೊಟ್ಕೊಳ್ಳಿ ಯಾವ್ದಾರ ದೇಸಾಗೆ. ಪೈಪೂರ ಬಿಟ್ಕೊಂಡು ಮಾನಾನೆ ಕಳ್ಕೊಂಡು ಕುಣ್ಕೊಳ್ಳಿ ಹೆಂಗಾರ ಉಚ್ಚಾಂಗೆ. ಹುಡುಗೀರು ಚಡ್ಡಿಯ ಹುಡುಗಾರು ಲಂಗಾವ ತೊಟ್ಕೊಳ್ಳಿ ಯಾವ್ದಾರ ದೇಸಾಗೆ. ಪೈಪೂರ ಬಿಟ್ಕೊಂಡು ಮಾನಾನೆ ಕಳ್ಕೊಂಡು ಕುಣ್ಕೊಳ್ಳಿ ಹೆಂಗಾರ ಉಚ್ಚಾಂಗೆ. ಬೇಡ್ರಪ್ಪೋ ಆ ರೀತಿ ನಮ್ಗಲ್ಲ, ಇರ್ಲಪ್ಪೋ ನಮ್ ನೀತಿ ನಮ್ಗೆಲ್ಲ. ಬೇಡ್ರಪ್ಪೋ ಆ ರೀತಿ ನಮ್ಗಲ್ಲ, ಇರ್ಲಪ್ಪೋ ನಮ್ ನೀತಿ ನಮ್ಗೆಲ್ಲ. ಕಂಡದ್ದ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂದಂತ ಪಾಪ ಮಾಡ್ಬ್ಯಾಡಿ. ಯಾವ್ದಾವ್ದೋ ದಾರಿಗೆ ಹೋಗ್ಬ್ಯಾಡಿ, ಪರ್ವಾದೆ ಎಂದು ಮೀರ್ಬ್ಯಾಡಿ. ಬೆಣ್ಣೆಯ ಮಗ್ಲಾಗೆ ಬೆಂಕಿಯು ಇದ್ದಾಗ ಯಾವತ್ತೂ ಇರಬೇಕು. ಹೆಣ್ಣಿನ ಪಕ್ಕದಾಗೆ ಗಂಡೊಂದು ಬಂದಾಗ ಎದುರಾಗಿ ದೂರ ದೂರ ಇರಬೇಕು. ಬೆಣ್ಣೆಯ ಮಗ್ಲಾಗೆ ಬೆಂಕಿಯು ಇದ್ದಾಗ ಯಾವತ್ತೂ ಹುಷಾರಾಗಿರ್ಬೇಕು. ಹೆಣ್ಣಿನ ಪಕ್ಕದಾಗೆ ಗಂಡೊಂದು ಬಂದಾಗ ಎದುರಾಗಿ ದೂರ ದೂರ ಇರಬೇಕು. ಕಾಡ್ತೈತೆ ಪ್ರಾಯ ಮುಂದಾಗಿ, ಕೆಡ್ತೈತೆ ಜ್ಞಾನ ಮಂಗಾಗಿ. ಕಾಡ್ತೈತೆ ಪ್ರಾಯ ಮುಂದಾಗಿ, ಕೆಡ್ತೈತೆ ಜ್ಞಾನ ಮಂಗಾಗಿ. ಇದ್ದತ್ತ ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ಬಂದು ಎದೆಗೆ ಒದಿಬ್ಯಾಡಿ. ಯಾವ್ದಾವ್ದೋ ದಾರಿಗೆ ಹೋಗ್ಬ್ಯಾಡಿ ಎಂದು ಮೀರ್ಬ್ಯಾಡಿ.
ಪ್ರಾಣಿಗಳ್ ನಡ್ಕಂತ ಹೆಂಗೆಂಗೋ ಬಿದ್ಕಂತ ಮನ್ಸಾರ ಮೆರ್ಕಂಡ್ರೆ ಏನ್ ಬಂತು? ಮುದ್ದೆಲ್ಲ ಇದ್ರೂನು ಸುಖವಾಗಿ ಬಾಳ್ದಿದ್ರೆ ಮನ್ಸರಾಗಿ ಹುಟ್ಟಿನು ಏನಾಯ್ತು? ಪ್ರಾಣಿಗಳ್ ನಡ್ಕಂತ ಹೆಂಗೆಂಗೋ ಬಿದ್ಕಂತ ಮನ್ಸಾರ ಮೆರ್ಕಂಡ್ರೆ ಏನ್ ಬಂತು? ಮುದ್ದೆಲ್ಲ ಇದ್ರೂನು ಸುಖವಾಗಿ ಬಾಳ್ದಿದ್ರೆ ಮನ್ಸರಾಗಿ ಹುಟ್ಟಿನು ಏನಾಯ್ತು? ಸರಿಯಾಗಿ ನಡಿಬೇಕು, ನಡಿದೋರ ಸೊಂಟಾವ ಮುರಿಬೇಕು. ಎಲ್ಲಾರು ಸರಿಯಾಗಿ ನಡಿಬೇಕು, ನಡಿದೋರ ಸೊಂಟಾವ ಮುರಿಬೇಕು. ಕಂಡದ್ದ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂಡಂತ ಕೋಪ ಮಾಡಬೇಡಿ. ಇದ್ದತ್ತ ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ಬಂದು ಎದೆಗೆ ಒದಿಬೇಡಿ. ಯಾವ್ದಾವ್ದೋ ದಾರಿಗೆ ಹೋಗ್ಬ್ಯಾಡಿ, ಬರವಾದೆ ಎಂದು ಮೀರ್ಬ್ಯಾಡಿ. ಯಾವ್ದಾವ್ದೋ ದಾರಿಗೆ ಹೋಗ್ಬ್ಯಾಡಿ, ವಾದೆ ಎಂದು ಮೀರ್ಬ್ಯಾಡಿ. ಸಮು, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ? ನಮ್ದು ಬೆಂಗಳೂರು. ಬುದ್ಧಿ ಹೇಳೋಕ್ ಬಂದವರು ಇಲ್ಲೇ ಇದ್ಬಿಡ್ತಾರೆ ಅನ್ಕೊಂಡಿದ್ದೆ. ಹಾಗಾಗಲ್ಲ ಸೋಮು, ನೀನೇ ಬೆಂಗಳೂರಿಗೆ ಬಾ. ಎಲ್ಲಿದೆ ಆ ಊರು? ಸಮುದ್ರ ತಾವಾದಂತಲ್ಲ. ನಂಗೆ ಎರಡೂ ಬೇಡ. ನಾನು ಬಿಟ್ಟು ದೂರ ಹೋಗ್ತೀನಿ ಅನ್ನೋರ್ನ ಕಟ್ಕೊಂಡು ಏನ್ ಮಾಡವ? ಇಲ್ಲ ಸೋಮು, ಕನ್ನಡ ಮಾತಾಡೋರೆಲ್ಲ ಒಂದಲ್ಲ ಒಂದ್ಸಲ ಬೆಂಗಳೂರಿಗೆ ಬರಲೇಬೇಕು. ಅದು ₹1.5 ಡೀಸೆಲ್ ಎಣ್ಣೆ. ಹೆಂಗ? ಮತ್ತೆ ನಂತ ₹3 ಇಲ್ವಲ್ಲ? ಬಸ್ ನಿಮ್ಮ ಅಪ್ಪಂದ? ನಮ್ಮಪ್ಪ ಬಸ್ ಬೇರೆ ಇಟ್ಟವನ? ಯಾಕೆ ನಿಮ್ಮ ಅಪ್ಪನ ವಿಷಯ ಗೊತ್ತಿಲ್ವಾ? ನಮ್ಮ ಅಪ್ಪನ ಸುದ್ದಿಗೆ ಬಂದ್ರೆ ತೆಪ್ಪರ್ ಸಾಕ್ಬಿಡ್ತೀನಿ ನೋಡು. ಕಾನ್ ಸಾಹೇಬ ಅವನ ಹೆಂಡ್ರು 3 ಜನ ಮಕ್ಕಳನ್ನ ಬಿಟ್ಟು ಆ ರೂಪಿ ಬೆಂಗಳೂರು ಹೊಂಟು ಹೋಗವನೆ. ಪಾಪ ಅವರೆಲ್ಲ ಅಲ್ಲಿ ಬಾಯ್ ಬರ್ಕೋತಾವ್ರೆ. ಆ ಕಾನ್ ಸಾಹೇಬನ್ ಒದ್ದು ಬುದ್ಧಿ ಹೇಳಿ ಆ ಸಂಸಾರ ಸೇರ್ಸೋ ಅಂತ ನಾನು ಹೊಂಟೀನಿ ಅಂಟ್ಲಾ. ಆಗ್ತೀನಿ ನೋಡು. ಈಗ ₹3 ತಕ.
ಟಿಕೆಟ್ ಕೊಡು ತಗ ಟಿಕೆಟ್ ಕೊಡು. ನೀ ಕುಂತ್ಕೊಪ್ಪ. ಹಾ ಹೋಗ್. ಆ? ಈ ಚೀಟಿಗೆ 19 ರೂಪಾಯ. ಎಂಡ್ರನ್ನ ಬಿಟ್ಟು ಓಡೋದನ್ನ ಬುದ್ಧಿ ಹೇಳಿ ಕರ್ಕೊಂಬರಕ್ ಹೋಗ್ತಾ ಇದೀಯಾ? ತಾವ್ ತಾಯಿ ಎತ್ ಮಗನು ನೀನು 100 ವರ್ಷ ಚಂದಾಕಿರು. ಕೇಳ್ದೇನೋ ಹೆಣ್ಣಿನ ಕಟ್ಟ ಹೆಣ್ಗೆ ಗೊತ್ತು. ಅವ್ವ ನಮ್ಮ ಅಪ್ಪನು ಹಂಗೆ ಅಂತೆ. ನನ್ ಚಿಕ್ಕ ವಯಸ್ಸೆ ನಮ್ಮ ಅವ್ವನ್ ಬಿಟ್ಟು ಓಡೋದಂತೆ. ಹೀಗಾಗಿದ್ರೆ ಅವನ್ನ ಮುಸುಡಿ ಗುದ್ದಿ ಮೂಗ್ದಾರ ಕಟ್ಟಾಗ್ತಿದ್ದೆ. ಸೋಮು ನೀನು ಬಂದ್ಬಿಟ್ಟ ಬೆಂಗಳೂರಿಗೆ? ನೀವ ಏಟ್ ಬೇಕು ಸಿಕ್ಬಿಟ್ರಿ. ಅದಕ್ಕೆ ಹೇಳೋದು ಬೆಂಗಳೂರೇ ಸ್ವರ್ಗ ಅಂತ. ಇಂತ ತಗಡ್ಬಗ್ಡು ಊರ್ನ ನಿನ್ನ ತಾನೇ ಹೊಗಳಬೇಕು. ಅತ್ರಿ ನೀನೇ ಕಿಲಿಗ್ ಬಂದೆ? ಸಿದ್ಧಿ ಚೌಕಾನ್ ಇದೆ ತಾನೆ? ನಮ್ ಕೊಡ್ಲು ಪಕ್ಕ ಇರೋದು. ಲೇ ಕಣ ಸ್ವಲ್ಪ ತೋರ್ಸೋಗು. ನೀವ್ ಹೇಳಿದ್ಮೇಲೆ ಆಯ್ತಾ ಬುದ್ಧಿ ಬನ್ನಿ ನೋಡೋಣ. ಖಾನ್ ಸಾಹೇಬ ಸೋಮಣ್ಣ ಚಂದಾಗೈತೆ ಕಣ್ಣ, ಚಂದಾಗ. ನಿಮ್ದು ಯಾಕೆ ಇಲ್ಲಿಗೆ ಬಂದಿದ್ದು? ಈ ತಕ್ಷಣ ಎಲ್ಡು ಮುಚ್ಕೊಂಡು ಊರ್ಗೋಗಿ ಎಂಡ್ರು ಮಕ್ಕಳ ಜೊತೆ ಬಾಳ್ವೆ ಮಾಡ್ತೀಯಾ? ಕೈ ಕಾಲ್ ಮುರಿದು ಒತ್ಕೊಂಡು ಹೋಗ್ಲಾ? ಸೋಮಣ್ಣ ನಮ್ದು ಕೈ ಕಾಲು ಎರಡೂ ಬೇಕು. ಈಗ್ಲೇ ಊರಿಗೆ ಹೋಗಿ ಹೆಂಡತಿ ಮಕ್ಕಳು ಸೇರ್ಕೊತಾನೆ. ನಮ್ದು ಮಾತ್ ನಂಬು ಸೋಮಣ್ಣ. ನಿನ್ ಮನೆ ಕಾಯೋಗ ಕಾಕಿ ಬಟ್ಟೆ, ಕೈಯಲ್ಲಿ ತಂಬೂಕ ಆಗಿರ್ಬೇಕು. ಅಪ್ಪೋ ಅಪ್ಪ, ನಮ್ಮಪ್ಪು ಇಂಥ ಮಗನ ಎತ್ತು ತಬ್ಲಿ ಮಾಡಿ ಓಡ್ ಬಂದ್ಬಿಟ್ಟಲ್ಲ. ಈಟೊಂದು ವರ್ಷ ಆದ್ರೂ ಹಳ್ಳಿ ಕಡೆ ತಲೆ ಹಾಕೋದೇ ಬೇಡವಾ? ಇದ್ ನ್ಯಾಯವಾ? ತೆಗಿ 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 ತೆಗಿ. ನಿಮ್ಮಪ್ಪ ನೀನು ಕಾಕಿ ಬಟ್ಟೆ, ತಂಬುಕ ಕೈಲಿ, ಹುಲಿ ಹಚ್ಚ ನೋಡವ. ತೆಗಿ 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 ತೆಗಿ. ಅಪ್ಪ 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 ಅಪ್ಪ. ಹುಲಿ ಹಚ್ಚ ಇಲ್ಲ. ತಪ್ಪಾಯ್ತು ಕಣನು, ನೀ ನಮ್ಮ ಅಪ್ಪ ಅಲ್ಲ. ಸಂಸಿದ್ದೀನಿ, ಹೋಗ್ಲಿ ಬಿಡು. ಹುಚ್ಚುಚ್ಚಾಟಾಡಿ ಚೈತೆಲ್ಲ ಹೊರತಾಕಿ ತಿರುಗಿ ಕೈ ಮುಗಿತ್ತು. ನಾನೊಂದ್ಸಲ ಓದ್ತೀನಿ ಕಣನು. ಅಯ್ಯಯ್ಯೋ, ಅಲ್ಲೇ ದುರ್ಗಮ್ಮ ತಾಯಿ, ಇನ್ನೂ 3 ಜನ ಬಂದ್ರಲ್ಲ ಅಪ್ಪಂದ್ರು. ಬಂದೇ ಬಂದ್ರ ನಮ್ಮ ಅಪ್ಪಂದ್ರ. ಎಲ್ಲ ಹಂಗೆ ಇದ್ದೀರಾ. ಬಗ್ಗೆ ಪಟ್ಟೆ ತೆಗಿರಿ ನೋಡವ. ಹುಲಿ ಹಚ್ಚೆ, ಹುಲಿ ಹಚ್ಚೆ, ಅದೇ ಎದೆ ಮ್ಯಾಗೆ. ನಮ್ಮ ಅಪ್ಪ ಹುಲಿ ಹಚ್ಚೆ, ಅದೇ ಎದೆ ಮ್ಯಾಗೆ. ಹುಲಿ ಹಚ್ಚೆ ಒಂದ್ಕಿತ ನೋಡ್ಬಿಡವ. ಅಯ್ಯ ಅರೆ ಇಲ್ವಾ? ಅಯ್ಯಯ್ಯೋ, ಎದೆ ಮ್ಯಾಗ ಹಚ್ಚೇನೇ ಇಲ್ಲ. ನೀವ್ ಯಾರು ನಮ್ಮ ಅಪ್ಪ ಅಲ್ಲ. ತಪ್ಪಾಯ್ತು, ಸಂಸದಿನ ಹೋಗಿ. ತಿಪ್ಪಾರಲ್ಲಿ ಎದೆ ಮೇಲೆ ಹುಲಿ ಹಚ್ಚಾರ ನಿಮ್ಮ ಅಪ್ಪ ನೋಡ್ಬೇಕಾ? ಅಯ್ಯಯ್ಯೋ ದುರ್ಗಮ್ಮ ತಾಯಿ, ಹೆಂಗಮ್ಮ ಹುಡುಕ್ಲಿ ನಾನು? ಅಯ್ಯಯ್ಯೋ, ನಿಮ್ಮ ಎದೆ ಮ್ಯಾಗೆ ನಮ್ಮಪ್ಪ ತಂಬೂಕ ಕಾಕಿ ಬಟ್ಟೆ. ಇಲ್ಲ ಅಪ್ಪ ಅಂದ್ರೆ ಅಪ್ಪ, ಐನಾತಿ ಅಪ್ಪ. ಹೊಟ್ಟೆ ಕೊಟ್ಟಿ ತೆಗಿತೀಯ? ಎದೆ ಮೇಲೆ ಹುಲಿ ಹೆಚ್ಚೆ. ಇವನೇ ನಮ್ಮಪ್ಪ, ಇವನೇ ನಮ್ಮಪ್ಪ. ಅಪ್ಪ
ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಸ್ವಾಮಿ? ನಾನು ಹೋಗ್ಬೇಕು, ಬಿಟ್ಬಿಡಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದಕ್ಕೆ, ತಪ್ಪು ಮಾಡದೇ ಇದ್ದವರಿಗೆ ನ್ಯಾಯ ದೊರಕಿಸೋಕಿರೋ ಕೋರ್ಟ್ ಇದು. ಕೋರಟ್ಟು ಅಂದ್ರೆ? ನಿಮ್ಮೂರ್ನಾಗ ಇರಕ್ಕಿಲ್ವಾ ಪಂಚಾಯತಿ ಕಟ್ಟೆ? ಓಹೋ, ದೊಡ್ಡ ಮನೆ ಪಂಚಾಯತಿ ಕಟ್ಟೆ ಎನ್ನಿ. ಪಾಪ ಅವ್ರೇನ್ ತಪ್ಪು ಮಾಡೋರಂತ ಅವ್ರನ್ನ ಅಲ್ಲಿ ಕೂರಿಸಿದ್ದೀರಿ. ಯುವರ್ ಆನರ್, ಈತ ಬೆಂಗಳೂರು ಸಿಟಿ ರಸ್ತೆಗಳಲ್ಲೂ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಪೊಲೀಸ್ನವರು ಮೈ ಮೇಲೆ ಬಿದ್ದು ಸಾರ್ವಜನಿಕರಿಗೆ ಅನಾನುಕೂಲವನ್ನು ಉಂಟು ಮಾಡಿದ್ದಾನೆ ಅಂತ ಪೊಲೀಸ್ನವರು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಪ್ಲೀಸ್ ಪ್ರೊಸೀಡ್. ನಿನ್ನ ಹೆಸರೇನು? ಸೋಮು. ಯಾವರು? ಸುಂಡಲ್ಗಿ. ನಿಮ್ಮ ಅಪ್ಪನ ಹೆಸರೇನು? ಗೊತ್ತಿಲ್ಲ. ನಿಮ್ಮ ಅಪ್ಪನ ಹೆಸರು ಗೊತ್ತಿಲ್ವೋ ಅಥವಾ ನಿಮ್ಮಪ್ಪ ಯಾರು ಅಂತಲೇ ಗೊತ್ತಿಲ್ವೋ? ಯಾರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಹಳ್ಳಿಲಿ ಇರೋರೆಲ್ಲ ಅಪ್ಪ ಇಲ್ದೆ ಹುಡ್ದೋನು ಅಂತಿದ್ರು. ಬಲ್ಲಿ ಕೆಟ್ಟ ಜನ. ಅದೇ ಬೆಂಗಳೂರಿಗೆ ಬಂದೆ. ಇಲ್ಲಿ ನಿಮ್ಮಪ್ಪ ಯಾರು ಅಂತ ಯಾರು ಕೇಳಲೇ ಇಲ್ಲ ಸ್ವಾಮಿ. ಪಟ್ಟಣದವರು ಚಿನ್ನದಂತವ್ರು ಅಂತ ಬಲು ಸಂತೋಷ ಪಟ್ಟೆ. ಈಗ ತಿರ್ಗಾ ನೀವು ನಿಮ್ಮ ಅಪ್ಪ ಯಾರು ಅಂತ ಕೇಳ್ತಿರಲ್ಲ. ನೀವೆಂತ ಜನ? ಅಪ್ಪ ಇಲ್ದೆ ಹುಟ್ಟೋಕಾಯ್ತದ? ಅದೇನು ಇನ್ನೊಂದ್ಸಲ ಕೇಳೋದು ನೀವು? ಅಪ್ಪ ಇಲ್ದೆ ಹುಟ್ಟಿದ್ ನಂತೆಪ್ಪ. ನಿಮ್ಮಂಗೆ ಇಜಾರ ಪಜಾರ ಹಾಕೊಂಡು ಹಳ್ಳಿಗೆ ಬರ್ತಾರೆ, ಟೇಪ್ ಮಾಡ್ತಾರೆ, ತಲೆ ಮಡ್ಕೊಂಡು ಓಡೋಡೋಯ್ತಾರೆ. ನಮ್ಮಂತವ್ರು ಹುಟ್ಟು ಬಿಡ್ತೀವಿ. ಎಲ್ಲಿ ತಲೆ ಚಚ್ಕೊಂಡು ಸಾಯವ ಹೇಳಿ? ಸೋಮು, ಬೆಂಗಳೂರಿನಲ್ಲಿ ನಿಮ್ಮ ಅಪ್ಪನ ಹುಡುಕ್ತಾ ಇದೆಯಾ? ತಿರುಪತಿಲಿ ಬೋಳ್ ತಲೆ ಅವ್ರನ್ನ ಹುಡುಕ್ದ ಹಾಗೆ. ಹಂಗೇನ್ ಬೇಡಿ ಸಾರು. ಬೆಂಗಳೂರಿನಾಗೆ ಎಲ್ರು ಕೆಟ್ಟವರು ಅಂತ ನಾ ಹೇಳ್ತಿಲ್ಲ. ಹೋಗ್ಲಿ, ನಿಮ್ಮ ಅಪ್ಪನ ಕಂಡು ಹಿಡಿಯೋದಕ್ಕೆ ಗುರ್ತು ಗಿರುತು ಏನಾದ್ರು ಇದೆಯಾ? ಅದೇ ಕಾಕಿ ಬಟ್ಟೆ ಹಾಕೊಂಡು ಬೇಟೆಗಾರ ಇದ್ನಂತೆ. ಎದೆ ಮ್ಯಾಗೆ ಹುಲಿ ಹಚ್ಚಿ ಆಯ್ತಂತೆ. ಅದರಲ್ಲಿ ನಿಮ್ಮಪ್ಪನ ಹುಡುಕೋ ಭರಾಟಿನಲ್ಲಿ ಪೊಲೀಸ್ನವ್ರ ಶರ್ಟ್ ಎಲ್ಲ ಹರಿದ್ಬಿಟ್ಟಿಯಂತೆ. ಶರ್ಟ್ ಯಾವ ಮಹಾಸಾರು? ನಮ್ಮಪ್ಪ ಕೈಗೆ ಸಿಕ್ಲಿ ಕರಳು ಬಗಲ್ಬಿಡ್ತೀನಿ. ಯುವರ್ ಆನರ್, ತಪ್ಪು ಮಾಡಿರೋ ಈ ಹುಡುಗ ಹಳ್ಳಿಯ ಮುಗ್ಧ, ವೆರಿ ಇನ್ನೋಸೆಂಟ್. ಇವನದು ನಿಷ್ಕಪಟ ಹೃದಯ, ಪಟ್ಟಣದ ನಾಗರಿಕತೆ ಏನು ಅಂತ ತಿಳಿದವನು. ಇವನಿಗೆ ತಿಳುವಳಿಕೆ ಹೇಳಿ ಅತಿ ಕಡಿಮೆ ಶಿಕ್ಷೆ ವಿಧಿಸಬೇಕು ಅಂತ ಸರ್ಕಾರದ ಪರವಾಗಿ ನಾನು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಸುಂಡಲಿಗೆ ಸೋಮು ಎಂಬ ಹಳ್ಳಿ ಯುವಕ ತಿಳಿಯದೆ ಮಾಡಿದ ಸಾರ್ವಜನಿಕ ಗೊಂದಲಕ್ಕಾಗಿ 1 ವಾರ ಸಾದಾ ಸಜವನ್ನು ವಿಧಿಸಲಾಗಿದೆ. ಶಿಕ್ಷೆ ಮುಗಿದ ನಂತರ ಸದರಿ ಸೋಮು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕೆಂದು ಆದೇಶ ನೀಡಲಾಗಿದೆ. ಸಾರು, ನೀವು ದೇವರಂತ ಮನಸ್ಸರು. ನಿಮ್ಮಂತ ಅಪ್ಪ ನಂಗೆ ಇರಬಾರ್ದಾಗಿತ್ತ? ಅಯ್ಯ ಪುಣ್ಯಾತ್ಮ, ನೋಡ್ಕೋ, ನನ್ನ ಎದೆಲಿ ಹುಲಿ ಹಚ್ಚೆ ಇಲ್ಲ. ನಿಮ್ಮಂಗೆ ಇಜಾರ ಪಜಾರ ಹಾಕೊಂಡು ಹಳ್ಳಿಗೆ ಬರ್ತಾರೆ, ಟೇಪ್ ಮಾಡ್ತಾರೆ, ತಲೆ ಮಡ್ಕೊಂಡು ಓಡೋಡೋಯ್ತಾರೆ. ನಮ್ಮಂತವ್ರು ಹುಟ್ಟು ಬಿಡ್ತೀವಿ. ಸಲ್ಟ್ ಯಾವ ಮಹಾಸಾರು? ನಮ್ಮಪ್ಪ ಕೈಗೆ ಸಿಕ್ಲಿ ಕರಳು ಬಗಲ್ಬಿಡ್ತೀನಿ. ಪಾಪ, 1 ವಾರ ಸಜಾನು ಜಾಸ್ತಿನೇ. ಅವ್ರು ತಪ್ಪೇ ಇಲ್ಲದೆ ಅಪಮಾನಕ್ಕೂ ಒಳಗಾಗೋ ಇಂಥ ಬಡಪಾಯಿಗಳನ್ನ ಸಮಾಜ ಗಣ್ಯರನ್ನಾಗ ಮಾಡೋ ವ್ಯವಸ್ಥೆ ಆಗಬೇಕು. ಪುರುಷೋತ್ತಮ, ನೀನೇನಯ್ಯ? ಹೌದು, ನಾನೇ. ಮತ್ತೆ ಒಪ್ಕೊಳ್ಳಿಲ್ಲ? ಹೇಗೆ ಒಪ್ಕೊಳ್ಳೋದು? ನನ್ನ ಗೌರವ, ಅಂತಸ್ತು, ಪ್ರತಿಷ್ಠೆಗಳ ಗತಿ ಏನಾಗೋದು? ಇದೆಲ್ಲ ಅವನಿಗೆ ಬೇಕಾಗಿಲ್ಲ ಪುರುಷೋ. ಅವನು ನಾಯಿ ಹಾಗೆ ಹುಡ್ಕೊಂಡು ಅಲಿತಾ ಇರೋದು ಬರೀ ಅಪ್ಪನ್ನ. ಒಪ್ಕೊಂಡ್ರೆ 4 ಜನ ನನ್ನ ನೋಡಿ ಏನಂತಾರೆ? ಪುರುಷರಿಗೆಲ್ಲ ಉತ್ತಮ ಅಂತ ಹೇಳ್ತಾರೆ. ಅದು ಹೋಗ್ಲಿ, ಈಗ ನೀನು ಸುಮ್ಮನೆ ಇದ್ರೆ ನೀನ್ ಹೆತ್ತು ಮಗ ಬೀದಿನಲ್ಲಿ ಅನಾಥನಾಗ ಅಲಿತಾನೆ ಕಣಯ್ಯ. ಆವಾಗ ನಿನ್ಗೆ ಅವಮಾನ ಆಗೋದಿಲ್ವೇನೋ? ಅಲ್ವೋ? ಇದನ್ನೆಲ್ಲ ಕೇಳ್ಕೊಂಡು ನೀನು ಆ ಪೂಜ್ಯ ಸ್ಥಾನದಲ್ಲಿ ಹಾಗಯಾ ಕೂತಿದ್ದೆ. ರಂಗನಾಥ, ಹಾಗಾದ್ರೆ ನೀನೀಗ್ಲೇ ರಾಜೀನಾಮೆ ಕೊಟ್ಬಿಡ್ತೀನಿ. ಹೌದು, ಎದೆ ಮೇಲೆ ಹುಲಿ ಹಚ್ಚೋರೆಲ್ಲ ಅಪ್ಪಂದಿರಾಗ ಆಗ್ತಾರೇನೋ? ಮುಚ್ಕೋ. ಕಾಲ ಬರುತ್ತೆ, ಸತ್ಯ ಗೆಲ್ಲುತ್ತೆ.
ಅಕ್ಕ ಯಾಕಮ್ಮ ಹಾಕೋತ್ಕೊಂಡ್ಬಿಟ್ಟೆ? ಸಾರಿ ಡ್ಯಾಡಿ, ಕಾರ್ನ ಶೆಡ್ಡಿಗೆ ಬಿಟ್ಟು ಬರ್ತೀನಿ. ಹಾ ಡ್ಯಾಡಿ ಡ್ಯಾಡಿ, ಆ ಹಳ್ಳಿ ಹುಡುಗ ಯಾವ ಹೇಳಿ ಹುಡುಗ? ಏನಿಲ್ಲ ಡ್ಯಾಡಿ, ಇಟ್ಸ್ ಆಲ್ ರೈಟ್. ಇಪ್ಪತ್ತಾರು ವರ್ಷಗಳ ಹಿಂದೆ ಎಲ್ಲೋ ದೂರದ ಕಾಡಿನಲ್ಲಿ ಏನು ತಿಳಿದಿರುವ ಒಂದು ಹುಡುಗಿಗೆ ಮೋಸ ಮಾಡಿ ಬೆಂಗಳೂರಿಗೆ ಬಂದ್ಬಿಟ್ಟ ಆ ಕ್ಷಣ ನಿನ್ ಪಾಪ ಅಳಿಸೋಗುತ್ತೇನೋ? ನೋಡು, ನಿನ್ನ ಕರ್ಮ ಹುಲಿಯಾಗಿ ನಿನ್ನ ಎದುರುಗಡೆ ಬಂದು ನಿಂತಿದೆ. ಏನಾಯ್ತಣ್ಣ? ಅಣ್ಣ ಯಾಕಣ್ಣ? ನಾನೇ ನೋಡು, ಮೋದೆ ಪೇಂಟಿಂಗ್ ತೆಗ್ದಾಕ. ಯಾಕಣ್ಣ? ಏಯ್, ಅಪ್ಪ, ನೀನೇ ಅಂತ ಬೇಡ ಕಣ, ಚೆನ್ನಾಗಿರಲ್ಲ. ಇಸ್ಕೊಂಡ್ ಬೇಡವಾ? ಇಸ್ಕೊಂಡ್ ಬೇಡವಾ? ಏಯ್, ನನ್ನನ್ನು ಸಾಕಿ ನೋಡ್ತಿದ್ಯಾ? ನೀನಿನ್ನು ಪಚ್ಚ. ಗುರು ಗುರು, ಗುರು, ನನ್ ಮರುವಾದ ಕಾಪಾಡು ಗುರು. ಏನೋ ರೌಡಿತನನೇ ಕಸಬ್ ಮಾಡ್ಕೊಂಡು ಅನ್ನ ತಿಂತಿದ್ದೀನಿ ಗುರು. ನೀ ನನ್ನ ಪಬ್ಲಿಕ್ ಮಾಡ್ಬೇಡ ಗುರು, ನನ್ ಮಾನ ಹೋಗ್ತದೆ. ಚಾಕು ಚಿಕ್ಕ ಬಿದ್ದ ಮಣ್ಣು ಮುಕ್ತ. ಪುರುಷೋತ್ತಮ, ಒಬ್ಬ ಮನುಷ್ಯ ಹುಟ್ಟೋಕೆ ಮತ್ತೊಬ್ಬ ಮನುಷ್ಯ ಕಾರಣ ಇರಬಹುದು, ಆದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೊಲ್ಲೋಕೆ ಸಾಧ್ಯವೇ ಇಲ್ಲ. ನಮಸ್ಕಾರ ಸರ್. ಸೋಮು, ಇವತ್ತು ನಿನಗೆ ಬಿಡುಗಡೆ. ಇದು ನೀನ್ ಸಂಪಾದನೆ ಮಾಡ ಹಣ. ಇದು ಜೈಲು ವಾರಂಟ್. ಇದನ್ನ ಸರ್ಕಾರಿ ಬಸ್ಸಲ್ಲಿ ತೋರಿಸಿದ್ರೆ ಬಿಟ್ಟು ನಿಮ್ ಊರ್ ಸೇರ್ಕೋಬಹುದು. ಹಾ. ಹೋಗ್ಬಪ್ಪ. ತಿರ್ಗಾ ಬರ್ಬೇಕಾ ಸರ್? ಹಾಳ ಗ್ಯಾಸ್ ಬಲ, ಬರಬೇಡ, ಹೋಗಪ್ಪ.
ಪಟ್ಟಣದಾಗ ನೀ ಇರೋ ಜಾಗ ಬರ್ಕೊಟ್ಟಿದ್ದಲ್ಲ, ಆ ಚೀಟಿ ಹೊಳೆಯಾಗಿ ಬಿದ್ದೋತು. ಕಷ್ಟಪಟ್ಟು ಎತ್ಕೊಂಬಂದ್ ನೋಡಿದ್ರೆ ಅಕ್ಷರಗಳೆಲ್ಲ ಶುದ್ಧವಾಗಿ ನೀರ್ನಾಗ ತೊಳೆದೋತು. ಹೋಗ್ಲಿ ಬಿಡು, ಈಗ ನಾನೇ ನಿನ್ ಕೈಗೆ ಸಿಕ್ಕಿದ್ದೀನಲ್ಲ. ಬಾ ಹೋಗೋಣ. ಎಲ್ಲಿಗೆ? ಮನೆಗೆ. ಬ್ಯಾಡ ಬಿಡಿ, ನಾನು ಊರಿಗೆ ಹೊಂಟು ಹೋಯ್ತೀನಿ. ನಿನ್ನ ಪ್ರೇಮದ ಫಲವಾಗಿ ಬಂದ ಮಗ. ಲೇ ಪುರುಷೋತ್ತಮ, ಎಷ್ಟೆಷ್ಟೋ ಪಾಪಗಳನ್ನ ಮಾಡಿದ್ದಾಯ್ತು. ಇವನಿಗೊಂದಿಷ್ಟು ಅನ್ನ ಹಾಕಿ ಆ ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ ಯೋಚನೆ ಮಾಡಬಾರ್ದೆ? ರಂಗನಾಥ, ಅವನಿಲ್ಲೇ ಇದ್ದು ಒಂದ್ ಸಮಯ ನನ್ನ ಎದೆ ಮೇಲಿರೋ ಹುಲಿ ಹಚ್ಚೆ ಅವನ್ ಕಣ್ಣಿಗೆ ಬಿಟ್ಬಿಟ್ರೆ ಕಣ್ಣಿಗೆ ಬಿದ್ದಾಕ್ಷಣ ಆಗೋಯ್ತೆ. ನೀನು ಹೇಳಿಲ್ವೇ ಹುಲಿ ಹಚ್ಚೆ ಇದ್ದವರೆಲ್ಲ ಅಪ್ಪ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ? ನಾನು ಹೇಳಿದ್ರೆ ತಾನೇ ಅವನು ಒಪ್ಪೋದು. ಹೌದೌದು, ನೀನ್ ಹೇಳೋದು ನಿಜ. ತಲೆ ಮೇಲೆ ತಲೆ ಬಿದ್ರು ನಾನು ಅವನಪ್ಪ ಅಂತ ಹೇಳ್ಕೊಡ್ದು. ಪ್ರಾಮಿಸ್? ಪ್ರಾಮಿಸ್. ರಂಗನಾಥ, ಅವನಿಗೆ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಕೊಡಿಸ್ಬಾರ್ದೆ? ತಿರ್ಗ ಅದೇ ತಪ್ಪು ಮಾಡ್ತೀಯಲ್ಲ. ಅವನು ಇಲ್ಲೇ ಇರೋದ್ರೆ ನೋಡು, ಮನೆಗೂ ಕಾಂಪೌಂಡ್ಗೂ ಮಧ್ಯದಲ್ಲೇ ಓಡಾಡ್ಬೇಕು. ಮನೆ ಒಳಗೆ ಕಾಲಿಡ್ಕೊಡ್ದು. ಹಲೋ ಬ್ರದರ್, ನೈಸ್ ಟು ಸಿ ಯು. ಯಾವಾಗ ಬಂದ ಬೆಂಗಳೂರಿಗೆ? ಬಂದು ಒಂದು ವಾರ ಆಯ್ತು. ಮತ್ತೆ ಮುಖನ ಏನ್ ಮಾಡ್ಲಿ ಸೋಮ, ಈ ಮನೇಲೆ ನಿನ್ನ ಕೆಲಸ, ಆ ಔಟ್ ಹೌಸ್ ನಲ್ಲೇ ನಿನ್ನ ವಾಸ. ಈ ಮನೆ ಕಾವಲು ಕಾಯೋದು ಎಷ್ಟೋ ಅಷ್ಟೇ ನಿನ್ನ ಜವಾಬ್ದಾರಿ. ವೆರಿ ಗುಡ್ ಅಂಕಲ್. ಸೋಮು ನಮ್ಮನೇಲೆ ಇರ್ತಾನ? ಓ, ಇವನು ನಿನಗೂ ಪರಿಚಯವನೇ ಮಂಜು. ಸೋಮು ಈ ಮನೆಗೆ ಸೆಕ್ಯೂರಿಟಿ ಆಫೀಸರ್ ಕಣಿಯ. ನೋಡು ಸೋಮು, ಸದ್ಯ ಖರ್ಚಿಗೆ ಒಂದಿಷ್ಟು ದುಡ್ಡು ಇಟ್ಕೊ. ಕಂಬಳದ ವಿಷಯ ನಾನು ಮಾತಾಡ್ತೀನಿ. ಇನ್ನು ಊಟ ತಿಂಡಿ ಮಂಜು ಅತ್ತೆ ನೋಡ್ಕೋತಾರೆ. ನಾ ಬರ್ಲಾ? ನಿಮಗ್ ಸಾನ ಕಷ್ಟ ಕೊಟ್ಟೆ. ನನ್ನ ಹುಡುಗರು ಸ್ಥಳಿದ್ದಾಗಪ್ಪ. ನಾ ಬರ್ಲಾ? ಹೇ ಬ್ರದರ್, ನೀನ್ ನೋಡಿದ್ರೆ ಒಂಥರ ಹೆದರಿಕೆ ಆಗತ್ತಲ್ಲಪ್ಪ. ಯಾಕೆ ಬ್ರದರು? ಅದೇ ನಮ್ ಮನೆಗೆ ಒಬ್ಳು ಅಗಸ ಹುಡುಗಿ ಬರ್ತಾಳಲ್ಲ, ವೇಣಿ ಅಂತ. ಅವಳಿಗೂ ನನಗೂ ಒಂಥರ ಇದು. ಇದು ಅಂದ್ರೆ ಅದೇ ಅದು ಅದು ಗೊತ್ತಾಗ್ಲಿಲ್ಲ. ಸೀತನ ನೀನ್ ನೋಡಿದ್ರೆ ಒಂಥರ ಅದಲ್ವಾ? ಅದೇ ಇದು ಕೆರಳಿದ್ರೆ ಆವು ನಾನು ಗೊತ್ತಲ್ಲಪ್ಪ. ನಮ್ಮಿಬ್ರು ಓಡಾಟದಲ್ಲಿ ಒತ್ತಾಸೆ ಇರ್ಲಿ ಅಂತ. ನಿಜಾಯ್ತಿ ಇರೋವರೆಗೂ ನಿನ್ಗೆ ಏನಾಯ್ತಿ? ಹೋಗ್. ಯಾರಣ್ಣ ಅದು? ಏನಿಲ್ಲ, ರಂಗನಾಥ್ರ ಹತ್ರ ಒಬ್ಬ ವಾಚ್ಮನ್ ಬೇಕಂತ ಹೇಳಿದ್ದೆ. ಅವನೇ ಸೋಮು ಅಂತ. ಸೋಮು. ಒಳ್ಳೇದಾಯ್ತು. ನೀವು ಅಪ್ಪ ಮಕ್ಕಳು ಮನೇಲಿ ಒಂದ್ ಗಳಿಗೆ ಸರಿಯಾಗಿರೋದಿಲ್ಲ. ಹೌದು. ಫೈನ್. ಸೀತಾ, ಸಿಗಲು ಅಂತ ನನ್ ಪಾಡು ನಾನು ಹುಟ್ಟಿದ್ದೆ ನನ್ ತೆಪ್ಪ. ಆ ಪುಟ್ಟ ಮಗ ಅಪ್ಪ ತಲೆ ಮರೆಸ್ಕೊಂಡು ಓಡೋದ್ರೆ ಈ ಜನ ಯಾಕೆ ನನ್ನ ಅವ್ವನ ಮಗನೇ ಅಂತ ಅಂಗಾಡಿಸಿ ನಗಾಡ್ಬೇಕು? ಸೋಮು, ನಮ್ ದೇಶದ ಹೆಸರೇನ್ ಗೊತ್ತಾ? ಸಂಕೇಶ್ವರ. ಅಯ್ಯೋ, ಅದ್ ನಿಮ್ಮೂರು, ಭಾರತ ದೇಶ ಅಂತ. ಅವಳ ನಮ್ಗೆ ಯಾಕೆ, ತೆಗೆದ್ ಬಿಸಾಕು. ಹಾಗಲ್ಲ, ಇಲ್ಲಿ ಕೇಳು. ಭರತನಪ್ಪನುವೇ ನಿಮ್ಮಪ್ಪನ ಹಾಗೇನೆ. ಅವನೊಬ್ಬ ದೊಡ್ಡ ರಾಜ. ಕಾಡ್ಗೆ ಹೋಗಿದ್ದಾಗ ಒಂದ್ ನಂಬಿಸಿ ಅನುಭವಿಸಿ ಪಟ್ನಕ್ ಹೋಗಿ ಮರ್ಬಿಟ್ಟ. ಅಲ್ಕಟ್ ನನ್ನ ಮಗನೇ. ಅವನಪ್ಪನೇ ಭರತನ ಹತ್ರ ಬಂದು ನೀನ್ ನನ್ ಮಗನೇಪ್ಪ ಅಂತ ಒಪ್ಕೊಂಡ. ಅವನೇ ಭರತರಾಜ. ಸೋಮು, ಅವನೇ ಭರತರಾಜ. ಆ ಹೆಸರೇ ಈ ದೇಶಕ್ಕೆ ಬಂತು. ಹಂಗಾರೆ ನಮ್ಮಪ್ಪನು ನನ್ ತಾವ ಹಂಗೆ ಬರ್ತಾನೆ ಅಂತೀಯ? ಖಂಡಿತ ಬರ್ತಾರೆ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ನಿನ್ನ ಯಾರಿಗೂ ಬಿಡದೆ ನಾನೊಬ್ನೇ ಅಗದು ನುಂಗೋಸ್ಪೂರ್ಣ ಅನಿಸ್ತದೆ. ಹೌದಾ? ನಿಜವಾಗ್ಲೂ? ಅದಕ್ಕೂ ಕಾಲ ಬರ್ಬೇಕು. ಅದ್ ಸರಿ, ನಾನ್ ಯಾವ್ದೋ ದೂರದ ಹಳ್ಳಿ ಮುಕ್ಕ. ನಾನು ಅಂದ್ರೆ ಈಟು ಬೆರೆಸ್ಕೋತಿದೀಯಲ್ಲ, ನನ್ ಕಂಡ್ರೆ ನಿಂಗೇನ್ ಅನಿಸ್ತತೆ? ನೀನ್ ಹೇಳ್ದಾಗೇನೆ ಇನ್ಯಾರ ಕೈಗೂ ಸಿಗ್ದೆ ನಿನ್ ಕೈಲಿ ಅಗಸ್ಕೊಂಡ್ ನುಂಗಿಸ್ಕೊಳ್ಳ ಅನ್ನೋಷ್ಟ ಆಸೆ. ಅಯ್ಯಯ್ಯೋ, ಬರ್ಬೇಡ ಅಂತ
ಅದಕ್ಕೆ ತಾಳದು ನೀನ್ ಹೇಳಿದ್ರೆ ನಾನು ಬಿಟ್ಬಿಡ್ತೀನಾ? ನೀರಲ್ಲಿ ಸಿಕ್ಕೋ ಈ ಹೋತು ಊರಲ್ಲಿ ಸಿಕ್ಕಲ್ವೇ? ಅಯ್ಯೋ ಮದ್ವೆ ಹಾಕು ಕಟ್ಟ ಮದ್ವೆ ನಾನ್ ಬೇಡ ಅಂತಂದ, ನೀನೇ ಅಪ್ಪ ಅಪ್ಪ ಅಂತ ಹೆದರ್ಕೋತಿದ್ಯಾ? ಅಯ್ಯೋ ಏನ್ ಮಾಡ್ಲಿ, ಏನ್ ಹೇಳಕ್ ಮತ್ತೆ ಹೇಳಿ. ಅವಳ ಗಂಡು ನೀ ಬಂದೆ, ನಿನ್ ಗಂಡು ನಾ ಬಂದೆ, ನಿಂತು ಮಾತಾಡಲ್ಲೇ ಗಂಡೆ ಎಲ್ಲ ಗಂಡಲೇ ನಿಂತು ಮಾತಾಡಲ್ಲ ಗಂಡ. ಮಾತಾಡ 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 ಲೇ ಮೇಳೆ. ನನ್ನೇ ಓದಿದ್ಯಾ ನೀನು? ಅಯ್ಯೋ ಕತ್ತ ನನ್ನ ಮಗನೇ, ಬಟ್ಟೆ ಹೋದ ಒಗ್ರಾಗ್ಬಿಟ್ಟ ನೋಡಿ ನಿನ್ನ. ಅಪ್ಪ ಅಯ್ಯಪ್ಪ ಅಯ್ಯಪ್ಪ, ಮನುಷ್ಯನ್ ಕತ್ತೆ ಅಂದ್ರೆ ಕತ್ತೆ ಗೌಮಾನಪ್ಪ, ಅದಕ್ಕೆ ಓದಿತ್ತು. ಓದಿಲಿ ಹಿಂದಿನ ಶಾಲೆಯಾಗ ಓದಿಯೋದು ಎಷ್ಟು ಅಂದ್ರೆ ಹಂಗೆ ಅರ್ಸ್ಕೊಂಡ್ ಬಂದಿದ್ದೆ. ಎಲ್ಲಿತ್ತದೆ ಬಾಟ್ಲ? ಬಟ್ಟೆತ್ತದೆ ನೋಡ್ದ ನೀ ಅತ್ತನಿಗೆ ನೀನು ಕುಡ್ದು ನನ್ಗೂ ಒಂದು ಬಾಟ್ಲು ತಂದಿದ್ಯಲ್ಲ. ನಿಂತ್ಕಳ ನೋಡ್ ಸೋಮು, ಇದೇ ಕೊನೆ ಸಲ. ನಾನ್ ಬದುಕಿರೋವರೆಗೂ ನೀನಿಂತ ಮಾತಾಡ್ಬಾರ್ದು. ಈ ಕೋಟಿ ಜನಗಳೆದುರುವೆ ಹುಲಿ ಹಾಗೆ ಬಾಳ್ ತೋರ್ಸ್ಬೇಕು. ಎಷ್ಟು ಮಾಡಿದ್ರು ಅದೇ ಗೋಳು. ಮಹಾಭಾರತದಲ್ಲಿ ಕರ್ಣ ತಂದೆ ಗೊತ್ತಿಲ್ದಿರೋನು, ಜನರೆಲ್ಲ ಅವನ ಹೀಯಾಳಿಸ್ತಿದ್ರು. ಅವನೆಷ್ಟೇ ಧೀರ್ನಾಗಿದ್ರು ಅವಮಾನ ಮಾಡ್ತಿದ್ರು. ಕೊನೆಗೇನಾದ? ದಾನ್ಶೂರ್ ಕರ್ಣ ಅಂತ ಶ್ರೀಕೃಷ್ಣನ್ ಕೆಲೆ ಹೊಗಳಿಸ್ಕೊಳ್ಳಿಲ್ವೇ? ಬಾ ಸೀತಾ ಸೀತಾ ಹೇಳು ಸೀತಾ ಹೇಳು. ನೀನ್ ಹೇಳೋ ಒಂದೊಂದು ಕಥೆನು ನನ್ನೊಳಗಡೆ ಒಂದು ಪ್ರಾಣ ಬಲ ತುಂಬತೈತೆ. ಹೇಳು ಸೀತಾ. ದೇವ್ರ ಮಗ ಯೇಸು ಕ್ರಿಸ್ತ ಮೊದ್ಲು ಸಂಕಟಪಟ್ಟ, ಆಮೇಲೆ ಮನುಷ್ಯಾತಿಗೆ ಉತ್ತಮನಾದ ಮಹಾಪುರುಷ ಅನ್ಸ್ಕೊಳ್ಳಿಲ್ವೇ? ಅಯ್ಯೋ ಅಯ್ಯೋ ಸೀತಾ ಸೀತಾ, ನನ್ಗಾಗ್ತಿರೋ ಸಂತೋಷದಾಗೆ ನಿಂಗೆ ಹೆಂಗ್ ಮರ್ವಾದೆ ಮಾಡ್ಬೇಕು, ನಿಂಗೆ ಹೆಂಗ್ ಹೊಗಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಚಿನ್ನ. ಚಿನ್ನ ಚಿನ್ನ ಸೋಮು, ಏನ್ ಮಾಡ್ತಿದ್ಯಾ? ಸೋಮು ಸೋಮು, ಸೀತಾ ಸೀತಾ, ನಿನ್ನ ಏಳ್ ಬಗ್ಗೆ ಪೂಜೆ ಮಾಡಿದ್ರು ಸಾಲದು. ಅಯ್ಯೋ ಮಗ ಸೋಮು, ಅವ್ವ ನೀನಾ? ಚೆನ್ನಾಗಿದೆಯಾ? ಅವತ್ತು ಟಿಕೆಟ್ ಕೊಟ್ಟಲ್ಲ, ಅದ್ರ ದುಡ್ಡು ಇವ ನಿಂದ, ಇದ್ರದ್ದು ಸೇರ್ಸ್ ತಕೊಂಡ್ಬಿಡು. ಆ ತಾನ್ ಸಾಹೇಬ್ ಏನ್ ಮಾಡ್ದೆ? ಎಂಟಿ ಜೊತೆ ಸೇರ್ಕಣ್ಣ. ಬುಟ್ಟೆನಾ ಸೇರ್ಬಿ ಕಳ್ಕೊಂಡ್ 2 ಬುಟ್ಟೆ ನೋಡು. ಹುಟ್ಟು ಬಂಟೆ ಊರ್ಗೊಂಡು ಹೋಯ್ತಿದ್ದ. ನನ್ನಂತ ಹೆಣ್ಮಕ್ಳಕ್ಕೆ ನಿನ್ನ ಸದಾ ಕಾಪಾಡ್ತದೆ. ಅವ್ವ ಸೋಮು, ಏ ಸೋಮು, ಈ ಹೂನೋಳ್ ನಿನಗ್ ಮೊದ್ಲೇ ಗೊತ್ತಾ? ಆಕೆ ನೋಡಿದ್ದೇನೋ ಬಸ್ನಾಗ ಒಂದೇ ಕಿತ. ಅದ್ಯಾಕೋ ಬದುಕಿರೋ ಗಂಟ ಆ ಮುಖನ ನೋಡ್ತಾನೆ ಇರ್ಬೇಕು ಅನಿಸ್ತದೆ. ಹಾಗಾದ್ರೆ ನಮ್ಮನ್ನ ನೋಡೋರು ಯಾರು? ಬಿಡು, ನೀನ್ ತಾನೇ ನಾನು ನೋಡ್ಕೋಬೇಕಾದಳು. ನೋಡಮ್ಮಿ, ಈ ಬ್ರಾಂಡಿ ವಿಸ್ಕಿ ಜಿನ್ನು ಕುಡಿತಾರಲ್ಲ ಅವರೆಲ್ಲ ಶ್ರೀಮಂತರು. ಯಾವಾಗ್ಲೂ ಅವ್ರು ಅದನ್ನೇ ಕುಡಿಯಕ್ಕಿಲ್ಲ, ಒಂದೊಂದ್ ಸಾರಿ ಎಂಡ ಸಾರಾಯಿ ರುಚಿ ನೋಡಿರ್ತಾರೆ. ಅದ್ಯಾವನ ಶ್ರೀಮಂತನ ಮಗ ನೀನ್ ಮದ್ವೆಗೆ ಮಾತು ಕೊಟ್ಟವನಲ್ಲ, ಎಂಡ ಸಾರಾಯಿ ರುಚಿ ನೋಡಿ ಕೈ ಬಿಟ್ಬಿಟ್ಟಾನು ಹುಷಾರು. ಅವ್ರಂಥವ್ರಲ್ಲ ಅಪ್ಪಯ್ಯ. ಇಲ್ಲಿ ತನಕ ಯಾರು ಇಲ್ದೇ ಇರೋ ಜಾಗ ಅಪ್ಪಯ್ಯ. ಯಾರು ಇಲ್ದಿರೋ ಜಾಗ ಕರೆದಿಲ್ಲ ಅನ್ಬಿಟ್ಟು ಎಲ್ರು ಇರೋ ಜಾಗ ಕರ್ಕೊಂಡು ಹೋಗ್ಬಿಟ್ಟಾನು. ಉರಿಯಾಕ ಹೋಗು. ಅಪ್ಪ ಹೇಳಿದ
ಹೇಳಿದ್ರ ಏನಂತ? ಬಡವ್ರನ್ನ ಸಾವುಕಾರ ರುಚಿ ನೋಡಿ ಬಿಟ್ಬಿಡ್ತಾರಂತೆ. ಬೇಡಿ ಮುಟ್ಬೇಡಿ ಮುಟ್ಬೇಡಿ. ಬೇಣಿ, ಕೊನೆಗೂ ನನ್ನ ಮೇಲೆ ಅನುಮಾನ ಪಟ್ಟೆ ಬಿಟ್ಟಿಯಲ್ಲ. ಅಯ್ಯೋ ನಿಮ್ಮೇಲಲ್ಲ ರೀ, ಮದ್ವೆ ಸಮಯದಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಯಾರ ದೊಡ್ಡ ಬಂದ್ರೆ ಹಣಕ್ಕೆ ಹೆದರ್ಕೊಳ್ಳೋರು ತಾನೆ ಚಿಕ್ಕಪ್ಪ ದೊಡ್ಡಪ್ಪನಿಗೆಲ್ಲ ಹೆದರ್ಕೊಳ್ಳೋದು. ನೋಡು, ನಾನ್ ನಿನ್ ಗಂಡ ಆಗು, ಎಂತ ಗಂಡ ಅಂತ ಎದುರ್ಸಕ್ಕೂ ಸಿದ್ಧ. ಹೇಳು, ಯಾವ್ದ್ರ ಮೇಲೆ ಆನೆ ಹೇಳಿ ಹೇಳು. ನಿಮ್ ಹೆಸರು ಮಂಜುನಾಥ. ನಿಮ್ ಊರು? ಇದೇ ಊರು. ಆ ಊರು ಧರ್ಮಸ್ಥಳನಾ? ಅದ್ಮೇಲೆ ಸಾಕ್ಷಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಣೆ ಆಗ್ಲು ನಾನಿನ್ನ ಯಾವಾಗ್ಲೂ ಕೈ ಬಿಡಲ್ಲ, ಮೈ ಬಿಡಲ್ಲ, ಕಾಲ್ ಬಿಡಲ್ಲ. ಗಂಡು ಮಕ್ಳು ಇಲ್ಲ ಅಂತ ಬೇಜಾರಾಗಿತ್ತು ಬಿಡು. ಆಮೇಲೆ ಚೆನ್ನಾಗಿ ಎಲ್ಲ ಹೊಂಚ್ಕೊಂಡ್ ಬಂದ್ಬಿಡ್ತೀಯಲ್ಲ. ನೀನೇ ನನ್ನ ಮಗ. ತರೋ ತಂದೆ ಒಂದೇ ಬಾಟು ತಂದಿಲ್ಲ, ನಾಳೆ ಒಂದು 4 ಬಾಟು ತತ್ತೀಯಾ? ನೀನ್ ಹೇಳಿದಿಲ್ಲ ಮನೆಯೊಳಗೆ ಬರಬಾರ್ದಂತ. ನಮ್ಮ ಅಪ್ಪನ್ ನೋಡೋಕೆ ರಂಗನಾಥ, ನೋಡ್ದೆ ನಾನು ಹೇಳಿದ್ದೇನು ಮಾಡಿದ್ದೇನು? ಯಾಕಯ್ಯ ಸೋಮ, ಕೇಳಬಾರ್ದೆ? ಅದಲ್ಲ ಸಾರು, ನಮ್ಮ ಅಪ್ಪನ ಹುಡುಕಕ್ಕೆ ಅಂತಾನೆ ನಾ ಇಲ್ಲಿಗೆ ಬಂದಿರೋದು. ಗೇಟ್ ಕಾಯೋದ್ರಲ್ಲೇ 24 ಗಂಟೆನೂ ಕಳೀತಾ ಇದ್ರೆ ನಮ್ಮ ಅಪ್ಪನ ಹುಡ್ಕೋದು ಯಾವಾಗ? ಅದಕ್ಕೆ ಅವಾಗ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಬರಕ್ಕೆ ಅಪ್ಪಣೆ ಕುಡಿತ ಕೇಳಕ್ ಬಂದೆ. ತೆಪ್ಪ, ಅದಕ್ಕೆ ಒಳಗೆ ಬಂದ್ಬಿಡದ? ಸಾರು, ಗೇಟ್ ಹತ್ರ ನಿಮ್ ಕಾರ್ನ ನಿಲ್ಸಿ ನಾ ಕೇಳ್ಬೋದಾ? ತೆಪ್ಪು ಯಾರು? ನಿಮ್ಮಂಗೆ ಕಾರಿರೋ ಲಾಯರು, ಕಾರಿರುವಂತ ಜಡ್ ಸಾಹೇಬ್ರಂತವ್ರು ಎಷ್ಟೋ ಜನ ಕ್ಲಬ್ಗೆ ಬರ್ತಾರೆ. ಅಲ್ಲಿಗೆಲ್ಲ ನಾ ಬರಕ್ ಆಯ್ಕಿಲ್ಲ. ಏನೋ ಈ ಬಡಪಾಯಿಗೆ ಅಂತ ಅಲ್ಲೆಲ್ಲಾದ್ರೂ ನಮ್ಮ ಅಪ್ಪ ಕಂಡ್ರೆ ನೋಡಿ ಅಂತೀರಾ? ನೋಡೋಣ, ನೀನ್ ಸ್ವಲ್ಪ ಹೊರಗಿರು. ರಘುನಾಥ, ಈ ಕಣ್ಣ ಮುಚ್ಚಲೆ ನಾಟಕ ಎಷ್ಟು ದಿನ ನಡಿಬೇಕಂತೀಯ? ನಿಮ್ಮ ಗುಟ್ಟು ನಿಮ್ಮಿಂದಲೇ ಹೊರ ಬಂದ್ರೆ ನನ್ ತಪ್ಪಲ್ಲ. ನಾನಂತೂ ಯಾರಿಗೂ ಹೇಳಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ನಿನಗಿಷ್ಟ ಇಲ್ಲ ಅಂದ್ರೆ ಇವತ್ತೇ ಅವನ ಮನೆಯಿಂದ ಆಚೆ ಕಳ್ಸು, ನನ್ನ ಆಕ್ಷೇಪಣೆ ಇಲ್ಲ. ಸೋಮು, ಅರೆ ಸೀತಾ, ನೋಡು ನಿನ್ಗೋಸ್ಕರ ಏನ್ ತಂದಿದ್ದೀನಿ. ಸೀನಾ ಕಾರಣ? ನೀನೇ ನೋಡು. ಸೀನು ಅಲ್ಲ, ಕಾರನೂ ಅಲ್ಲ, ಸರಾಯಿ. ಚೆನ್ನಾಗಿದೆ. ನಂಗೇನಾ? ನಿನ್ಗೇನೆ. ನಂಗೇನಾ? ಸೋಮು, ಏನ್ ಮಾಡ್ತಿದ್ಯಾ? ಸೋಮು, ಅಯ್ಯೋ, ಹುಟ್ಟು ಬಟ್ಟೆ ಬಿಚ್ಚೋವಾಗ್ಲೂ ಹೆಣ್ಣು ಕಂಡು ನಾ ಸಂಕೋಚ ನಾಚಿಕೆ ಬಿಡ್ವೆ. ಅಪ್ಪ, ಸೀತಾ, ನನ್ನ ಮನಸ್ಸು ನಿನ್ನ ಮನಸ್ಸು ಒಂದಾದ ಮ್ಯಾಕೆ ನಾ ಗಂಡ್ಸು ನೀನ್ ಹೆಂಗ್ಸು ಭೇದ ಎಲ್ಲ ಹೊಂಟೋಯ್ತು. ಇನ್ ನಾಚಿಕೆ ಏಚಿಕೆ ಊರಿಂದ ಆಚಿಕೆ. ಹಾಗಲ್ಲ ಸೋಮು, ಒಳ್ಳೆ ಗುದ್ರೆ ಮಾತ್ರ ಸಾಲದು, ನಡವಳಿಕೆಯಲ್ಲಿ ನಾಗರಿಕತೆನೂ ಇರ್ಬೇಕು. ನಾಗರಿಕತೆ? ಅದೇನ್ ಹರಿಕತೆ? ಓ ಸೀತಾ, ಸಾಧಿಸ್ಬೇಕಾಗಿರೋ ಗುರಿ ಒಳ್ಳೇದಾಗಿದ್ರೆ ಮಾತ್ರ ಸಾಲದು, ಅದಕ್ಕೆ ಅಂತ ನಾವ್ ಹಿಡಿಯೋ ದಾರಿ ಕೂಡ ಒಳ್ಳೇದಾಗಿರ್ಬೇಕು. ಸೋಮು, ನನ್ನ ಮರ್ಯಾದೆನೋ ಕೊಟ್ಟೆನಾ? ಆಫ್ಟ್ರಾಲಿ ಪಟಾಕಿಂದ ಓಡಿಯೋಕ್ಕೂ ಆಗಲ್ಲ, ಉಳಿಸಕ್ಕೂ ಆಗಲ್ಲ. ಚೆನ್ನಾಗ್ ಗೊತ್ತು. ನಾನು ಚಾಪೆ ಅಡಿಲ್ ತೂರಿದ್ರೆ ನೀನು ರಂಗೋಲಿ ಅಡಿಲ್ ತೂರ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಅದ್ರಲ್ಲಿ ಆ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ರಸಮಂಜರಿ ಕಾರ್ಯಕ್ರಮದ್ದು ಇನ್ವಿಟೇಷನ್ ಏನ್ ಬಂತೇನೆಯಾ? ಬಂತು. ಬೇಡ ಅಂದ್ರು ನನ್ನೇ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಮಂಜು ಸೀತಾ ನಾಟಕ ಅಂತೆ. ಮಂಜು ಸೀತಾ ಅನ್ನೋದು ಜ್ಞಾಪಕ ಬಂತು. ಅವ್ರ ನಿಶ್ಚಿತಾರ್ಥನ ಮುಂದಿನ ತಿಂಗಳು ಇಟ್ಕೊಳ್ಳೋಣ ಅಂತ ಹೇಳಿದ್ದೆ. ನಾಳೆ ಆದ್ರೂ ನಾನು ರೆಡಿನೇ. ಮಂಜು ಬೇರೆ ಯಾರೋ ಒಬ್ಬ ಹುಡುಗಿನ ಮೆಚ್ಕೊಂಡಿದ್ದಾನೆ ಅಂತ ಸೀತಾ ಹೇಳಿದ್ಲು. ಅವನು ಜಡ್ಜ್ ಪುರುಷೋತ್ತಮನ ಮಗ, ಗೊತ್ತಾ? ಅದಕ್ಕೆ ನನಗೂ ಸಂದೇಹ ಬಂದಿದ್ದು. ಇಲ್ಲೇ ರಸಮಂಜರಿಲಿ ನಾವೆಲ್ಲ ಸೇರ್ತೀವಲ್ಲ ಒಟ್ಟಿಗೆ, ಅವಾಗ ಕೇಳ್ಬಿಟ್ರಾಯ್ತು. ಓಕೆ, ಅವತ್ತು ಅವ್ರಿಬ್ರು ಗಂಡ ಹೆಂಡತಿ ಆಕ್ಟ್ ಮಾಡೋದು. ಆಕ್ಟಿಂಗ್ ತಾನೇ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಪ್ರಚೋದಯಾತ್.
ಕಾಮಿನಿ ಮನ್ಮಾನಸಹರ ರುಚಿರ ಸುಹಾಸಿನಿ. ಆಗರಾಹಂ ತ್ವಯಿ ಲಗ್ನ ಮಾನಸ ತ್ವದ್ಬಾಹು ಮಂದಿರ ನಿವಾಸ ಲಾಲಸ. ತವ ದಾಸೋಹಂ ವಿಶ್ವಾಮಿತ್ರ ಸಂಪ್ರೀತ ಕಿಲ ಮೇನಕ ಅನುಗ್ರಹೀತ ಮೋಹನ ಕೇಳಿ ಪುಲಕಿತ ದೇಹ. ಸಂಚರಾಮಿ ಸಂದದಾಮಿ ಶಂದದಾಮಿ ಧನ್ಯಾಸ್ಮಿ. ಸಂಗಮ ಸೌಖ್ಯ ಸುಧಾಲ ಸ್ನಾತ ಪ್ರೇಮಾಲಿಂಗನ ಕೃತನವನೀತ ಪ್ರೇಮಾಲಿಂಗನ ಕೃತನವನೀತ. ಸುಮಕೋಮಲ ದೇಹ ಪರಿಶ್ವಂಗ ಪರಹರ್ಷದಾಯಕ. ಅಹಮೇವಾಸ್ಮಿ ವಸಂತ ಭಾಮಿನಿ ಆನಂದರಾಗಿಣಿ ಭುವನ ಮೋಹಿನಿ. ಮಾದದ 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 ಏನದು ಮಾದದ ಜಾಸ್ತಿಯಾಗಿ ಮನ ಸುಮ್ಮನೆ ಈಗ ಗೊತ್ತಿಲ್ಲ ನೀನ್ ಮಗ ಇಸ್ಕೊಳ್ಳೋ ಮಗವ ಸೋಮು ನಿನ್ನ ಮಂಜು ಸೋಮು ರಂಗನಾಥ, ನನ್ನ ಮಗ ಯಾವಳ ಹಿಂದೆನೋ ಸುತ್ತಾ ಇದ್ದಾನೆ ಅಂತ ಹೇಳ್ದೆ ಇಲ್ಲ. ಸೀತಾ, ಸರಸ್ವತಿನ ಕರಿಯಮ್ಮ. ಹೂನಮ್ಮ, ಚೆನ್ನಾಗಿದ್ಯಾ? ಚಂದಕ್ಕಿದ್ದೀನಿ. ಅವ್ರ್ಯಾರು? ಅಪ್ಪ ಅವರ? ಅಪ್ಪ ಅವ್ರ ಸ್ನೇಹಿತರು, ದೊಡ್ಡ ಶ್ರೀಮಂತರು. ಈ ಬೀದಿ ಕೊನೆಲಿರೋ ದೊಡ್ಡ ಬಂಗ್ಲೆ ಅವ್ರದ್ದು. ನಾನ್ ಬರ್ಲಾ? ಯಾರದು? ನಿಂತ್ಕೋ. ಯಾರು ನೀನು? ಹೊಟ್ಟೆ ಅಷ್ಟು ಪ್ರಾಣ ಹೋಯ್ತಿತ್ತು. ತಿನ್ನಕ್ಕೇನಾರು ಸಿಗ್ತದ ಅಂತ ಬಂದೆ. ಅಯ್ಯಯ್ಯೋ, ದುಡ್ಡಿರೋ ಜನ ಆಡ್ಕೊಳ್ಳೋ ಸರಿಯಾಗಿ ಬಡವರು ಹಿಂಗ ಕಳ್ತನ ಮಾಡೋದು.
ಅವ್ವ ನೀನಾ? ಅಮ್ಮವ್ರೆ, ಅದು ನಮ್ಮವ್ವ ಅಮ್ಮವ್ರೆ ಊರಿಗೆ ಬಂದವ್ರೆ. ಅಂದಿದ್ದೆ ಈ ಮುದ್ಕಿ ನನ್ನ ಹುಡ್ಕೊಂಡ್ ಬರ್ತಾಳೆ ಅನ್ಕೊಂಡಿದ್ದೆ, ಬಂದ್ಬಿಟ್ಟವಳೆ. ಹೋಗ್ಲಿ ಬಿಡು, ಇಬ್ರಿಗೂ ಸೇರಿಸಿ ಊಟ ಕೊಡ್ತೀನಿ, ತಗೊಂಡೋಗು. ನಾನು ಹೋಯ್ತೀನಿ. ಸುಳ್ಳೆ ನನ್ ಕಾಪಾಡ್ತಾನ. ಎಂತ ಸುಳ್ಳು? ನೀನಲ್ಲಿ ಹೋಯ್ತೀಯ ನೋಡು, ಹೆಂಗೂ ಬಾಯ ಬಂದ್ಬಿಡ್ತು ಅವ್ವ ಅಂತ. ಸುಮ್ಕೆ ನನ್ ಜೊತೆ ಆಗಿದ್ಬಿಡು. ಮನೆ ಒಳಗಡೆ ನಡಿ, ಊಟ ತತ್ತೀನಿ. ಬಾ ಊಟ ಮಾಡವ. ದಿನ ಅಮ್ಮವರೇ ಊಟ ಕೊಡ್ತಾರಾ? ಹ್ಞೂ, ಇನ್ಮೇಲೆ ನಾ ತಂದಾಕ್ತೀನಿ, ನೀನ್ ಮಾಡಾಕು, ನಾನ್ ತಿಂದಾಕ್ತೀನಿ. ಊಟ ಮಾಡು. ಅದ್ ಸರಿ, ನಾನಿಲ್ಲೇ ಇದ್ಬಿಡದ? ಹ್ಞೂ, ನನಗಮ್ಮ ಇಲ್ಲ, ನಿನಗ್ ಮಗ ಇಲ್ಲ, ಇದ್ಬಿಡು. ಅದೇನ್ ಯೋಚನೆ ಮಾಡ್ತಿದೀಯಾ? ಶಿವ ಅಂತ ಇದ್ಬಿಡು. ಯಾಕೆ ತಿರ್ಸ್ಕೊತಾ ಇದೆಯಾ? ಯಾರನ್ನು ಒಳಗ್ ಬಿಟ್ಟವರು? ನನ್ನ ಮಗಳ ಮನೆ ಒಳಗೆ ಸೇರಿಸಿಟ್ಕೊಂಡ್ಬಿಟ್ಟು ನನ್ನ ಯಾರು ಕೇಳ್ತಿದ್ದಾಳ? ಇದೊಳ್ಳೆ ಚೆನ್ನಾಗಾಯ್ತು. ತಿರ್ಸ್ಕೋಬೇಡ. ಯಾರ ನಿನ್ ಮಗಳು? ಬೇಡಿ. ಓ, ನಿನ್ನ ಮಗಳ? ಹೌದು, ನಿನ್ನ ಮಗ ಅವನಲ್ಲ ಮಂಜುನಾಥ. ಅವ್ರು ತಲೆ ಕೆಡಿಸಿ ಪುಸ್ಲಾಸಿ ಮನೆ ಒಳಗೆ ಸೇರ್ಸ್ಕೊಂಡವ್ರೆ. ನೋಡು, ನಿನ್ನ ಮಗಳು ನನ್ನ ಮಗ ಇಬ್ರು ಈ ಮನೆ ಒಳಗಿಲ್ಲ. ಇಲ್ಲಿ ಔಸ್ಕೊಳಕ್ಕೆ 64 ರೂಮ್ಗಳವೆ. ಇಲ್ಲಿ ಇಲ್ಲ ಅಂದ್ರೆ ನಾ ಹೆಂಗ್ ನಂಬಲಿ? ನೀವ್ ಹೇಳಿ ಹೇಳಿ. ಏನ್ ಮಾಡಿದ್ರೆ ನೀನ್ ನಂಬ್ತೀಯ? ಇಂಗ್ಲಿಷ್ನಾಗೆ ಕ್ಯಾಶ್, ಕನ್ನಡದಾಗೆ ಕಾಸು. ಕಾಸಿಗಿಂತ ನಂಬಿಕೆ ಆದ ಪದಾರ್ಥ ಇನ್ ಯಾವ್ದೈತೆ ನೀವೇ ಹೇಳಿ. ರೈಟ್, ತಗೋ 1,000 ರೂಪಾಯಿ. ನಿನ್ನ ಮಗಳು ನನ್ನ ಮಗ ಇಬ್ರು ಸೇರಿರೋ ಜಾಗ ನನಗೆ ತೋರ್ಸು, ನೀನು ಜಾಸ್ತಿ ಕೊಡ್ತೀನಿ. ಅಯ್ಯೋ 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 ಅಯ್ಯೋ, ಇಷ್ಟೊಂದು ಹಣ ಕೊಡೋ ದೊಡ್ಡನೆ ಬಾಯಿ ಬಂದ ಬೋಯ್ಬಿಟ್ನಲ್ಲ, ಕ್ಷಮಿಸ್ಬಿಡಿಬೋದೇ? ಆ ಪೋಲಿ ನನ್ನ ಮಗ ಅಲ್ಲ, ಆ ಪೋಲಿ ನಿಮ್ಮ ಮಗ, ನನ್ನ ಮಗಳು ಇಬ್ರು ಒಟ್ಟಿಗೆ ಇರೋದು ನಾ ತೋರಿಸೋದ. ನನ್ನ ಹೆಸರು ಚೇಂಜಿ ಅಡವಪ್ಪರೇ ಅಲ್ಲ. ಕ್ಷಮಿಸ್ಬಿಡೋದೇವ್ರು. ನಮಸ್ಕಾರ ಸರ್. ಸರ್ ನೀವೆಲ್ಲಿಂದ ಬಂದ್ರಿ ಸರ್? ಕಾಣಿಸ್ಲಿಲ್ಲ. ನಾನೆಲ್ಲಿ ಯಾಕೆ ಕಾಣಿಸ್ತೀನಿ? ನೀನ್ ಹುಡ್ಕೊಂಡ್ ಬಂದಿರೋ ಸೀತನ್ನ? ಇಲ್ಲ ಇಲ್ಲ ಇಲ್ಲ, ನಿಮ್ಮನ್ನೇ. ನನ್ನ ಹುಡ್ಕೊಂಡ್ ಬಂದ್ಯಾ? ನಾನು ಹೊರಗಡೆ ಹೊಟ್ಟಿದ್ದೀನಿ, ಮಾತಾಡ್ಕೊಂಡು ಹೋಗೋಣ ನಡಿ. ಇಲ್ಲ ಸರ್, ನೀವ್ ಹೇಳಿದ್ದೆ ಸರಿ. ಸೀತಾ ಬಂದಿಲ್ವಾ ಸರ್? ಇನ್ನು ಸಂಕೋಚ ಯಾಕೆ ಸೋಮ? ನೀನು ಸೀತಾ ಮದುವೆ ಆಗ್ತಿರಂತೆ? ಇಲ್ಲ ಸರ್. ಇಲ್ಲ ಸೋಮ? ಇಲ್ಲ ಅಂದ್ರೆ ಈಗ್ಲೇ ಇಲ್ಲ ಅಂತ. ಈಗ್ಲೇ ಇಲ್ಲ ಅಂದ್ರೆ ಇನ್ಯಾವಾಗ? ನಮ್ ತಂದೆ ಯಾರು ಅಂತ ಕಂಡಿಡಿಯೋವರೆಗೂ ನನ್ ಸುಖಕ್ಕೆ ಅಂತ ನಾ ಏನು ಮಾಡ್ಕೊಳಲ್ಲ ಸರ್. ಅಬ್ಬಾ, ಅಷ್ಟೇ ತಾನೆ? ವೆರಿ ಗುಡ್. ಮನುಷ್ಯ ಆದವನಿಗೆ ಛಲ ಅನ್ನೋದಿರ್ಬೇಕು. ನಾನು ಒಪ್ಪದೆ. ಛಲ ಇದ್ದವನಿಗೆ ಬಲ. ಓ ಸೋಮು, ಎಷ್ಟೊತ್ತಾಯ್ತು ಬಂದು? ಈಗ ತಾನೆ. ನನ್ನ ಕಾಪಿ ಬೇಡ, ನಾನು ಹೋಗಿ ಪಾಚೋತೀನಿ. ನೋಡ್ದಾ, ನಿಮ್ ಡ್ಯಾಡಿ ಒಂದ್ ಕಾಪಿನ ಉಳಿಸ್ಬಿಟ್ರು. ನಂಗಿಲ್ವಾ ಕಾಫಿ? ಕಷ್ಟ ಸುಖದಲ್ಲಿ ಸಂಪಾಲು ಅಂತಂದ್ರೆ ಕಾಪಿನಲ್ಲೂ ಸಂಪಾಲ. 1 ನಿಮಿಷ. ಇನ್ಯಾರಿಗ ನೀನು ಕೇಳೋರು? ನಿಂಗೆ ಗೊತ್ತಿಲ್ಲ, ನನಗೂ ಬಾಯಿ ಸಿಕ್ಕವಳೆ. ನನ್ ಕಂಡ್ರೆ ಸಾನಾ ಪ್ರೀತಿ ಅವಳಿಗೆ. ಎಣ್ಣೆ ನೀರ್ ಹಾಕ್ತಾಳೆ, ಕೇಳಿದ ಅಡಿಗೆ ಮಾಡಾಕ್ತಾಳೆ. ಹೌದಾ? ಈಗ ಅವರೆಲ್ಲಿದ್ದಾರೆ? ನಮ್ ಬಂಗ್ಲೇಲೆ. ಇದು ಇವಳು ಸಾವಂತಿ ಅಂತ, ಸೋಮು ತಾಯಿ ಅಂತೆ. ಚಚಾ, ಇವನ್ನೆಲ್ಲ ಯಾಕೆ ಒಳಗೆ ಸೇರ್ತೀರಾ? ಬೇಗನೆ ಬಾ, ಕಾಯಲಾರೆ ನಾ ಇಂಥ ಸಮಯ
ಬಯಲಲ್ಲಿ ಇರುಳಲ್ಲಿ ಹಗಲಲ್ಲಿ ಮರಗಳ ಮರೆಯಲ್ಲಿ ಹಾಡೋಣ ಬಾ. ಭೂಮಿ ಬೀರಿದರೆ ಪಾತಾಳ ಲೋಕದೆ ಚಿನ್ನದ ಅರಮನೆ ಕೊಡುವೆನು ನಿನಗೆ. ಆಗಸ ಬಿದ್ದರೆ ಇಲಿನ ಮನೆಯಲ್ಲಿ ತಾರೆ ಹೂಗಳ ಮುಡಿಸುವೆ ನಿನಗೆ. ಕುಡಿಯುವ ಜನಗಳ ಬರುವೆನು ಜೊತೆಯಲ್ಲಿ ಬರುವೆನು ಹೋಗೋಣ ಬಾ. ಬೇಗನೆ ಬಾ ಕಾಯಲಾರೆನ ಇದು ಸಮಯ ಬಿಟ್ಟರೆ ಸಿಕ್ಕಲ್ಲ. ನಂಬಿದ ಜೀವದ ಸೇವೆಯ ಮಾಡುವ ಕತ್ತೆಯ ಬಾಳಿ ಉತ್ತಮ ನಿಜವು. ನಂಬಿಸಿ ಮೋಸವ ಮಾಡುತ್ತ ಹೊರೆವ ಜನರನ್ನು ದೂರಕ್ಕೆ ಸರಿಸುತ್ತ ಮರೆವ. ಖುಷಿಯನ್ನು ನೆಚ್ಚುತ್ತ ನಿಜವನ್ನು ಹಳಿಯುವ ಮನುಜರ ತೊರೆಯಲು ಹೋಗೋಣ ಬಾ. ಬೇಡಿ ಬೇಡಿ ಬೇಡಿ, ಅಯ್ಯೋ 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 ಬೇಡಿ ಬೇಡಿ. ಅಲ್ಲೋಡಿ ಅಲ್ಲೋಡಿ, ನಿಮ್ ಮಗ ನನ್ನ ಕಣ್ಣು ಮುಂದೆ ನನ್ನ ಮಗಳನ್ನ ಹದಪ್ ಮಾಡ್ಕೊಂಡು ಹೋಯ್ತಾವ ನೋಡಿ. ನಾನು ಆವತ್ತೇ ಹೇಳಿಲ್ವಾ ನಿಮ್ಗೆ, ಆ ಡ್ರೈವಿಂಗ್ ಮಾಡ್ತಾ ಇರೋನು ನಿಮ್ ಮಗ ಮಂಜು. ಇವ್ರ ಮನೆ ಹಾಳಾಗ ಹೋಗ. ಪುರುಷೋತ್ತಮ, ನೋಡಿದೇನೆ ನಿನ್ನ ಸ್ವಂತ ಮಗ ಹಾಗೆ ನಿನ್ನ ಮಾನ ತೆಗಿತಾ ಇದ್ದಾನೆ. ಹೋಗ್ಲಿ, ಗುಣ ಅನ್ನೋದು ಹುಟ್ಟಿನಿಂದ ಬರಲ್ಲ ಅನ್ನೋದು ಈಗಲಾದ್ರೂ ಗೊತ್ತಾಯ್ತಲ್ಲ. ಹೌದು, ನೀನೆಲ್ಲಿಂದ ಬಂದಿ ಅಲ್ಲಿಗೆ? ನಿನ್ನ ಮನಸ್ಸಾಕ್ಷಿ ಅಲ್ವೇನೆಯ ನಾನು? ನೀನೆಲ್ಲೋ ನಾನಲ್ಲಿ. ಪುರುಷೋತ್ತಮ, ನೀನು ನನ್ನ ಮಾತು ಕೇಳೋದು ಉತ್ತಮ. ಸೋಮನ್ನ ತಾಜಾ ಮಾಡಿ ಕಾಕ ಹೊಡೆದು ಯಾಕಾದ್ರೂ ಸರಿ ಮಾಡ್ಕೋ. ವಿಷಯ ಏನಾದ್ರೂ ಅವನಿಗೆ ಗೊತ್ತಾಯ್ತು, ನಿನ್ನ ಹೊಟ್ಟೆನ ಪಗದು ಕರಳನ್ನ ಮಾನೆ ಮಾಡ್ಕೊಂಡ್ಬಿಡ್ತಾನೆ ನೋಡ್ಕೋ. ಅದಷ್ಟು ಸುಲಭ ಅಲ್ಲ ಕಣ. ನೀನೇ ತಲೆಕಳಕ್ ನಿಂತ್ರು ನಾನ್ ಯಾರಿಗೂ ಸೋಲಲ್ಲ. ಮೈಂಡ್ ಇಟ್. ಕೂತ್ಕೊಳ್ಳಯ್ಯ, ಡ್ರಾಪ್ ಕೊಡ್ತೀನಿ. ನಾನು ಬರಲ್ಲ. ಏ ಬೀಗ್ರೆ, ಮಗಳನ್ನ ಕರ್ಕೊಂಡು ಜಲ್ದಿ ಇಲ್ಲಿ ಬಿಟ್ಟು ಹೋಗಿ. ಮದುವೆ ಆದ್ಮೇಲೆ ಹಾಕ್ತೀನಿ. ಆಮೇಲೆ ಕರ್ಕೊಂಡು ಹೋಗಿ ಮರ್ಯಾದೆಯಿಂದ. ಅಲ್ಲ, ಮಗಳನ್ನ ಅಳಿಯ ಹೊಡ್ಕೊಂಡೋದ, ಬೀಗರ್ನ ಇವ್ರು ಹೊಡ್ಕೊಂಡೋದ. ಬದುಕೋದು ಯೋಚನೆ ಮಾಡ್ತೀಯಾ? ಇಲ್ಲ ಅಗಸರೊಳ್ಳ ಕಟ್ಕೊಂಡು ಸೊತ್ತು ಸುಖನೆಲ್ಲ ಕಳ್ಕೊಂಡು ನಾಯಿ ಹಾಕಿ ಬೀದಿ ಬೀದಿ ಅಲಿತೀಯ? ನಮ್ ತಾತ, ನಿಮ್ ತಂದೆ ನೀವ್ ಹೇಳೋ ನಾಯಿ ಹಾಗೆ ಬೆಂಗಳೂರಿಗೆ ಬಂದು ಸೇರ್ಕೊಂಡ್ರು. ಅವ್ರ ಐಶ್ವರ್ಯ ಸಂಪಾದನೆ ತಾನೆ ನಮ್ಗೆಲ್ಲ ಈ ಘನ ಗಾಂಭೀರ್ಯ ಬಂದಿರೋದು. ಏಯ್, ಮಾತು ಪ್ರತಿ ಮಾತಾಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಆಗುತ್ತೆ. ಹೊಡಿರಿ, ಜನನ್ ಸಾಯಿಸ್ತಿರೋ ಸಾಯಿಸಿ. ಒಂದ್ ಹೆಣ್ಣನ್ನ ನಂಬಿಸಿ ದ್ರೋಹ ಮಾಡಿ ಅವಳು ಬಾಳ ಹಾಳು ಮಾಡಕ್ ಮಾತ್ರ ನಾನು ಎಂದು ಬಿಡಲ್ಲ. ಹೊಡಿರಿ. ಮಂಜಣ್ಣ, ದುಡ್ಡು ಕಾಸನ್ನ ದುಡ್ಡು ಸಂಪಾದನೆ ಮಾಡ್ಬೋದು. ಮನಸ್ಸೊಪ್ಪಿದ್ದನ್ನ ಕೈ ಬಿಡೋದು ಒಂದೇ, ಎತ್ತ ತಾಯಿ ಮಾನ ಕಳಿಯೋದು ಒಂದೇ. ನೀನು ಹೋಗ್ತಾ ಇರೋ ಸರಿಯಾಗೈತೆ. ಅದಕ್ಕೆ ಅಡ್ಡ ಬರೋರ್ ಮುಂದೆ ಹೋರಾಡಿ ನನ್ನ ಪ್ರಾಣ ಕೊಡೋದಕ್ಕೂ ನಾ ತಯಾರ. ಇದು ಹೋಟೆಲ್ ಸರೋವರ್ ಅಂತ. ಸರೋವರ? ಮತ್ ನೀರಿಲ್ಲ? ಅಯ್ಯೋ, ಸರೋವರ್ ಅಂದ್ರೆ ನೀರಿರ್ಬೇಕಾ? ಕುಡಿಯಕಾರ ಇರ್ತದಲ್ಲ. ಇರುತ್ತೆ. ಈ ದ್ರಾಕ್ಷಿ ಸಬರತ್ತೊಂದಿಲ್ಲ, ಅದಕ್ಕೆ ಏನಾಗ್ತಾರೆ? ಅದಕ್ಕೆ ಸೀತಾ. ಹಲೋ ರಮೇಶ್. ಒಂದು ನಿಮಿಷ, ಸಹಜ ಬಂದಿದ್ದಾರೆ. ಡು ಲೈಕ್ ಟು ಸೇ ಹಿಮ್? ಡೆಫಿನೆಟ್ಲಿ. ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಒಂದ್ ನಿಮಿಷ, ನೀನು ಬನ್ನಿ. ಸರೋವರ, ಸರ ಸರೋವರ. ಸರ್ ಸಾರಲ್ಲ, ಸರೋವರ. ಸರ್ ಸರೋವರ. ಸರ್, ಗ್ರೇಪ್ ಜ್ಯೂಸ್, ದ್ರಾಕ್ಷಿ ಜ್ಯೂಸ್.
ಎಂತದ್ದು ದ್ರಾಕ್ಷಿ ಶಬರತ್ತು ಸೀತಾ ಕಳ್ಸಲ್ಲ? ಹಾ, ಕೊಡು ಕೊಡು ಕೊಡು. ಇದೆಲ್ಲ ಕಡ್ಡಿ ಪಿಪಿನ ಕಡ್ಡಿನ? ಅಣ್ಣೋ, ಈ ದ್ರಾಕ್ಷಿ ರುಚಿ ಏನೋ ಸರಿ, ಹೌದು. ಆದ್ರೆ ಏನಿದು ಕೆಂಡದಂಗೆ ಸುಡ್ತಾ ಆಯ್ತಲ್ಲ? ಈ ಗ್ಲಾಸ್ ಕುಡಿದು ನೋಡು. ಹಂಗ ಮತ್ತೇನು ಕಡ್ಡಿ? ಗಬ್ಬು ನಾತ ಹೊಟ್ಟೆಲ್ಲ ಸಂಕಟ ಆಗ್ತಾ ಐತೆ, ಆದ್ರೂ ಮಜವಾಗೈತೆ. ಸೋಮು, ಬಹಳ ದಿವಸದಿಂದ ನಿಮ್ಮ ಅಪ್ಪನ ಹುಡುಕ್ತಿದ್ಯಂತಲ್ಲ, ನಿಮ್ಮಪ್ಪ ಇಲ್ಲೇ ಅವನೇ. ಆ? ನಮ್ಮಪ್ಪ ಇಲ್ಲೇ ಅವನ? ಎಲ್ಲ ಅವನೇ? ಇಲ್ಲೇ ಪಕ್ಕದಲ್ಲೇ. ಹಂಗ ಹಾ. ಥ್ಯಾಂಕ್ಸ್. ನಮಸ್ಕಾರ ಕಣೋ. ಹಾ. ಒಂದಿಷ್ಟು ವರ್ಷಣ ಅದು ಕಾಕಿ ಬಟ್ಟೆ ಗಂಬೂಕ. ಗಂಬೂಕ ಕಾಕಿ ಬಟ್ಟೆ. ಎದೆ ಮ್ಯಾಗೆ ಹುಲಿ ಹಚ್ಚೆ. ಹಂಗಾದ್ರೆ ನೀ ನಮ್ಮ ಅಪ್ಪನೇ? ಯಾವನು? ನಾನಪ್ಪ, ನಿನ್ ಮಗ ಸೋಮು. ಕಲಿಯುವುದು ನನ್ನ ಮಗ. ಹಂಗಾರೆ ನೀ ನಮ್ಮಪ್ಪ ತಾನೆ? ಅಲ್ಲ, ನೀನ್ ನನ್ನ ಮಗ. ಅಣೋ ಅಣೋ, ನಮ್ಮಪ್ಪ ಯಾಕೆ ಹಂಗ್ ಹೊಡಿತಾ ಇದ್ದಾನೆ ನಂಗೆ ಗೊತ್ತಾಗ ಇಲ್ಲ. ಅವ್ರು ನಿಮ್ಮ ಅಪ್ಪನ? ಹ್ಞೂ, ಕಾಕಿ ಬಟ್ಟೆ, ಕೈಯಲ್ಲಿ ದಂಬೂಕ, ಎದೆ ಮೇಲೆ ಹುಲಿ ಹಚ್ಚಿ ಐತೆ. ಹಾಕಿ ಬಟ್ಟೆ, ಕೈಲಿ ದಂಬೂಕ. ಅಪ್ಪ, ಯಾವ ವರ್ಷಮೇ ಅಪ್ಪ ನೀನು? ನಿನ್ ಹುಲಿ ಹಚ್ಚೇನು ನಕ್ಲಿ, ನೀನು ನಕ್ಲಿ. ಅಪ್ಪ ಅಪ್ಪ ಅಂತ ಏಟೊಂದು ಏಟ್ ತಿಂದೆ. ದಂಬುಕನ ಹುಲಿ ಹಚ್ಚನ? ಆ ಕಾಕಿ ಬಟ್ಟೆ ಸೋಮ ಕತೆ ಅಷ್ಟೇ, ನಾವು ಮಾಡಿ ಮುಗಿಸಿದೀವಿ. ಏನು ಹಂಗೆ ಇಲ್ಲ. ಕರ್ಕೊಂಬಂದು ಅಣ್ಣನ್ ಸಾಯಿಸ್ತೀರ. ತಲೆ ಬಲ್ತಿದೆ ಅಂತ ತಲೆ ಹಾಯಕ್ಕಾಗಲ್ಲ ಡ್ಯಾಡಿ. ಈ ಪಿತೂರಿ ಹಿಂದೆ ಯಾರ್ದೋ ಕೈವಾಡ ಇದೆ. ಯಾರಿರ್ಬೋದು ಅಂತ ನಿನಗೆ ಚೆನ್ನಾಗಿ ಗೊತ್ತು, ಅದನ್ನ ಹೇಳ್ತಾ ಇಲ್ಲ. ಹಾಗಲ್ಲಮ್ಮ, ಒಬ್ಬ ವ್ಯಕ್ತಿ ಮೇಲೆ ಸಂದೇಹ ಇದೆ, ಆದ್ರೆ ಸರಿಯಾದ ರುಜುವಾತುಗಳಿಲ್ಲ. ಹೋಗ್ತಾನೆ, ಸಿಗ್ತಾನೆ, ಸರಿಯಾದ ಶಿಕ್ಷೆ ಅನುಭವಿಸ್ತಾನೆ. ನಾ ಬರ್ಲಮ್ಮ?
ನಮ್ಮ ಕತೆ ಅಷ್ಟೇ. ಕೊಟ್ಟ ಕಾಸಿನ ಕೆಲಸನ ನಾವು ಮಾಡಿ ಮುಗಿಸಿ ಇನ್ನೇನು ಅವನು ಉಳಿಯಂಗೆ ಇಲ್ಲ. ಕಬ್ಬಿಣ ಬೆಂಕಿಗೆ ಸಿಕ್ಕದೆ ಬಾಗದು, ಗಂಧವು ತೇಯದೆ ಪರಿಮಳ ಬೀರದು. ಪಾಠವ ಕಲಿಸೋ ಗುರು ಇರಬೇಕು. ಮುಳ್ಳು ನೋಡಿ ಬ್ರಹ್ಮನು ಹಾಕಿದ ಗಂಟನು, ಮುಳ್ಳೆಂಬ ಭಾವನೆ ನೀಗಿ ಹೂವಾಗಬೇಕು ನೀನು. ಭೂಮಿಗೆ ಆಕಾಶ ಸೇರುವ ಬಯಕೆ, ಬಾಳಲ್ಲಿ ಎಂದಿಗೂ ಕಲಿಸದ ಹರಕೆ. ಕಣ್ಣಾಣುವ ಭ್ರಮೆ ಇದು ನೋಡು, ಈ ಬ್ರಹ್ಮ ಹಾಕಿದ ಗಂಟನು. ಮುಳ್ಳೆಂಬ ಭಾವನೆ ನೀಗಿ ಹೂವಾಗಬೇಕು ನೀನು. ಹೊಳೆಯುವ ವಜ್ರಕ್ಕೆ ತಾಮ್ರದ ಜೊತೆಯು, ಕಳೆಯಲು ನೀಗುವ ಕಹಿ ಕಹಿ ಕಥೆಯು. ನೋಡುವ ಕಣ್ಣಲ್ಲಿ ತುಂಬಿದೆ ಅಂದ, ಮುಳ್ಳು ಜೋಡಿ ಬ್ರಹ್ಮ ಹಾಕಿದ ಗಂಟನು. ಮುಳ್ಳೆಂಬ ಭಾವನೆ ನೀಗಿ ಹೂವಾಗಬೇಕು ನೀನು. ಲಾ 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 ಲಾ, ಲಾ 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 ಲಾ, ಲಾ ಬಪ್ಪ, ಲಾ 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 ಲಾ, ಲಾ 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 ಲಾ, ಲಾ ಬಪ್ಪ, ಲಾ ಬಪ್ಪ. ಸಾವತ್ರಿ, ಹೌದು ದೊರೆ, ನಿಮ್ಮನ್ ಕಡೆದಾಗ ಕೇಳ್ಕತೀನಿ. ನೀವು ನನ್ಗೊಂದು ತಾಳಿ ಕಟ್ಟಿ ನಮ್ಮೂರಿಗೆ ಬಂದು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಿ. ನಾನ್ ಪುನಃ ನಿಮ್ ಮುಖ ನೋಡಕ್ಕಿಲ್ಲ. ನಾನು ಎಲ್ಲೋ ಬದುಕತೀನಿ. ನಿಮ್ಮೂರಿಗೆ ಬಂದು ನಿನ್ನ ಗಂಡ ಅಂತ ನಾನು ಒಪ್ಕೊಳ್ಳದ? ಎಂದ್ಗೂ ನಿನ್ಗೆಲ್ಲ ಹುಚ್ಚು. ನೀವೇ ಹಿಂಗೆ ಹೇಳ್ಬಿಟ್ರೆ ನಾನು ಹೋಗಿ ಹಂಗಂತ ಮಾತು ಕಟ್ ಬಂದೀವಿ. ಅದಲ್ಲ ಕಂತೆ ಪುರಾಣ, ನಾನು ಮಾಡಕ್ ಸಾಧ್ಯ ಇಲ್ಲ. ಮೊದಲಿನಿಂದ ಆಚೆ ಹೊರಟು ನಿಮ್ಸೆ ತೀರ್ಸಿದ ಪಾಪಕ್ಕೆ ಹಂಗೆ ಸಾಯ್ಬೇಕಾ? ಇದನ್ನ ಆವತ್ತೇ ಯೋಚನೆ ಮಾಡ್ಬೇಕಾಗಿತ್ತು. ಇದ್ರಲ್ಲಿ ನಂದು ತಪ್ಪಿರ್ಬಹುದು, ನಿಮ್ ತಪ್ಪು ಸ್ವಲ್ಪನೂ ಇಲ್ವಾ? ನಾನ್ ಮಾಡಿದ ತಪ್ಪಿಗೆ ನಾನ್ ದಿನ ಅನುಭವಿಸ್ತಾನೆ ಇದ್ದೀನಿ. ನೋಡು, ನನ್ ಕಣ್ಮುಂದೆ ನಿಂತ್ಕೋಬೇಡ. ಹೊರಟೋಗು, ಹೊರಟೋಗು. Get out! ಹೊರಟೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ನನ್ಗೆ ಹೇಳ್ದೆ ಸಹಾಯ ಕೊಟ್ಟಿದ್ಯಾ? ಬಿಟ್ಟು ಬಿಡ್ತೀನ ನಿನ್ನ? ನಾನು ಹೋಗ್ತಿದ್ದಮ್ಮ, ನಾನು ಸತ್ತೋಗ್ತೀನಿ. ನನ್ನ ಹಣೆ ಬರೀತೇನೆ. ನಾನು ಹೇಳ್ದೆ ಕೇಳ್ದೆ ಹೋಗುವಂತದ್ದೇನು? ಅದು ಹೇಳೋದು ನನ್ನ ಬಿಡಕ್ಕಿಲ್ಲ. ಬೇಡಪ್ಪ.
ಇಲ್ಲ ಬೇಡ ಸೋಮು, ಬಿಡು. ಇವ್ರೇನೆಪ್ಪ ನನ್ ದೇವ್ರು. ಏನದು? ಹಣ ಎಷ್ಟು ಬೇಕು ನಿನಗೆ? ನಿನ್ ಹೇಸ್ಗೆ ದುಡ್ಡು ಆಸೆ ಪಟ್ಟು ಇಷ್ಟು ವರ್ಷ ನಾನು ಹುಚ್ಚನಾಗ ಅಲಿಲಿಲ್ಲ. ನನಗ್ ಬೇಕಾಗಿದ್ದು ಅಪ್ಪ. ನನ್ನ ಕರಳು ಬಗದು ಮಾಲೆ ಹಾಕೊಂಡ್ರು ನಾನ್ ನಿನ್ನ ಅಪ್ಪ ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಯಾಕೆ ಯಾಕೆ ನನ್ನನ್ನು ಜೈಲ್ಗೆ ಹಾಕಿತ್ತಿಂದ ನಾನ್ ನಿನ್ ಮಗ ಅಂತ ನಿನ್ ಮನಸ್ಸು ಒಪ್ಕೊಂಡ್ರು ನಿನ್ ನಾಲ್ಗೆ ಒಪ್ಕೋತಾ ಇಲ್ಲ ಅಲ್ಲ? ಆ ನಾಲ್ಗೆ ಏನ್ ಮಾಡ್ಬೇಕು? ನನ್ನ ಅಂತಸ್ತು, ಗೌರವ, ಶ್ರೀಮಂತಿಕೆ ಏನು ಅಂತ ತಿಳಿದೆ ನನ್ನ ಸವಾಸ ಮಾಡಿದ್ದು ಆ ಹೆಂಗಸಿನ ತಪ್ಪು. ಮುಚ್ಚು ಬಾಯ್. ನಮ್ಮ ತಂದೆ ಒಂದು ಹುಲಿ ಅಂತ ತಿಳ್ಕೊಂಡು ಇಷ್ಟು ದಿವಸ ಹುಡುಕ್ತಾ ಇದ್ದಿದ್ದು ನನ್ನ ಮುಟ್ಟಾಳ್ತನ. ಇವತ್ತು ತಿಳಿಯಿತು ಅವ್ರು ಹುಲಿ ಅಲ್ಲ, ಹುಲಿ ವೇಷದಲ್ಲಿರೋ ಗುಳ್ಳೆ ನರಿ ಅಂತ. ಛೆ, ಒಬ್ಬ ಹೇಡಿನ ನನ್ನ ತಂದೆ ಅಂತ ಹೇಳ್ಕೊಳ್ಳೋಕು ನನಗೆ ಅವಮಾನ. ಜನಗಳಿಗೆ ಹೆದರಿ ಸಾಯೋ ಅಂಜು ಬುರ್ಕನ ಹುಡುಕೋದ್ರಲ್ಲಿ ನನ್ನ ಆಯ್ತಾನ ಕಳ್ಕೊಂಡಲ್ಲ ಅಂತ ನನಗೆ ಹೇಸಿಗೆ ಆಗ್ತಾ ಇದೆ. ಔಟ್ ಹೌಸ್ ಅಲ್ಲಿರೋ ಹೆಂಗಸು ಈ ಹೇಡಿಗಿಂತ ಎಷ್ಟೋ ವಾಸಿ. ಅವಳಂತ ತೀರ ಹೆಂಗಸಿನ ಮಗನ ಹುಟ್ಟಿಸಿದ್ದಕ್ಕೆ ಆ ದೇವರಿಗೆ ಎಷ್ಟು ಕೈ ಮುಗಿದ್ರು ಸಾಲದು. ಇನ್ಮೇಲೆ ಅವಳೇ ನನ್ನ ತಂದೆ, ಅವಳೇ ನನ್ನ ತಾಯಿ. ಅವಳು ನೆಮ್ಮದಿಗೋಸ್ಕರ ಬದುಕ್ತೀನಿ, ಅವಳು ನೆಮ್ಮದಿಗೋಸ್ಕರ ಸಾಯ್ತೀನಿ. ಸೋಮು, ಇದುವರೆಗೂ ನೀನು ಹೇಳಿದ್ದೆಲ್ಲ ನಿಜವಾ? ಆ ದುರ್ಗಮ್ಮ ನಾಣೆಗೂ ನಿಜ. ಹಾಗಾದ್ರೆ ನಾನೇ ನಿನ್ ತಂದೆ ಅಂತ ಯಾವಾಗ್ಲೇ ಆಗ್ಲಿ, ಎಲ್ಲೇ ಆಗ್ಲಿ, ಯಾವ ಕಾರಣಕ್ಕೆ ಆಗ್ಲಿ ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡ್ಕೊಳ್ಳಿ. ಯಾವಾಗ್ಲೇ ಆಗ್ಲಿ, ಎಲ್ಲೇ ಆಗ್ಲಿ, ಯಾವ ಕಾರಣಕ್ಕೆ ಆಗ್ಲಿ ಯಾರಿಗೂ ನೀನೇ ನನ್ನ ತಂದೆ ಅಂತ ಸತ್ಯವಾಗೂ ಹೇಳಲ್ಲ. ಇದೇ ಸತ್ಯನ ನೀನು ನನಗೆ ಮಾಡ್ಕೊಡ್ಬೇಕು. ಯಾವಾಗ್ಲೇ ಆಗ್ಲಿ, ಎಲ್ಲೇ ಆಗ್ಲಿ, ಯಾವ ಕಾರಣಕ್ಕೆ ಆಗ್ಲಿ ಯಾರಿಗೊಂದೇ ಅಂತ ಸತ್ಯವಾಗ್ಲೂ ಹೇಳಲ್ಲ. ಏನ್ ಮಾಡ್ತೆ ಮಗ? ಮಗ ಮಗ ಅಮ್ಮ. ಸೋಮು, ನೀನು ನನ್ನ ಮಗನ? ಸೋಮು, ನೀನು ಸೋಮು, ಸೋಮು ಬದುಕಿದೀಯಾ? ಸೋಮು, ಸೋಮು, ಸೋಮು. ಅಮ್ಮ ಅಮ್ಮ ಕರೆಯಲೇ ಸವಿಯಲೇ ನನ್ನನೇ ಮರೆಯಲೇ ಏನು ಹಿತವಮ್ಮ ಅಮ್ಮ, ಏನು ಸುಖವಮ್ಮ, ಏನು ಹಿತವಮ್ಮ ಅಮ್ಮ, ಏನು ಸುಖವಮ್ಮ. ಎರಡಕ್ಷರದೆ
ಏನೊಂದು ಸಿಹಿ ಇದೆ ಎದೆ ತುಂಬಿ ತರುವ ಮಮತೆಯ ಕರೆಯಿದೆ ಏನು ಹಿತವಮ್ಮ ಅಮ್ಮ ಏನು ಸುಖವಮ್ಮ. ಮೂಲೆ ಮೂಲೆಯಲು ಹುಡುಕಿದೆ ನಿನಗಾಗಿ ಕ್ಷಣ ಕ್ಷಣ ನನ್ನೆದೆ ಮಿಡುಕಿತು ನಿನಗಾಗಿ. ಮೂಲೆ ಮೂಲೆಯಲು ಹುಡುಕಿದೆ ನಿನಗಾಗಿ ಕ್ಷಣ ಕ್ಷಣ ನನ್ನೆದೆ ಮಿಡುಕಿತು ನಿನಗಾಗಿ. ಪ್ರೀತಿಯ ದಾಹದೆ ಬಳಲಿದೆ ಅಂದು ನಿನ್ನಯ ಮಡಿಲಿನ ಮಗು ನಾನಿಂದು ಏನು ಹಿತವಮ್ಮ ಅಮ್ಮ ಏನು ಸುಖವಮ್ಮ. ಹತ್ತು ತಿಂಗಳು ಹೊತ್ತಂಥ ಕರುಳಿದು 10 ಜನ್ಮದಲ್ಲೂ ಋಣವದು ತೀರದು. 10 ತಿಂಗಳು ಹೊತ್ತಂಥ ಕರುಳಿದು 10 ಜನ್ಮದಲ್ಲೂ ಋಣವದು ತೀರದು. ಸೇವೆಯ ಭಾಗ್ಯವ ನೀ ತಂದೆ ಕೊನೆಗೆ ಸ್ವರ್ಗವು ನಿನ್ನಯ ಕಾಲ ಬಳಿ ನನಗೆ ಏನು ಹಿತವಮ್ಮ ಅಮ್ಮ ಏನು ಸುಖವಮ್ಮ. ಬಾಳಲಿ ಇನ್ನವ ಸುಖವೂ ಬೇಕಿಲ್ಲ ಅಮ್ಮನ ಬಿಟ್ಟರೆ ಜಗವು ಬೇರಿಲ್ಲ. ಬಾಳಲಿ ಇನ್ನವ ಸುಖವೂ ಬೇಕಿಲ್ಲ ಅಮ್ಮನ ಬಿಟ್ಟರೆ ಜಗವು ಬೇರಿಲ್ಲ. ದೈವವನ ಬೇಡೋ ವರವದು ಒಂದೇ 7 ಜನ್ಮದೆ ಈ ತಾಯ ನೀಡೆಂದೆ ಏನು ಹಿತವಮ್ಮ ಅಮ್ಮ ಏನು ಸುಖವಮ್ಮ. ಸೋಮು, ಇದೇನೋ ಇದು ಅರ್ಧರಾತ್ರಿ ಹೊತ್ತಿನಲ್ಲಿ ನೀನ್ ಹಾಡು ಕುಂಟ ಬೆಳಕರ್ದ್ಮೇಲೆ ಹಾಡ್ಬಾರ್ದಾ? ಬೆಳಕು ಹರಿದ್ಬಿಡ್ತು ತಾಯಿ, ನನ್ನ ಜೀವನದಾಗ ಬೆಳಕು ಹರಿದ್ಬಿಡ್ತು. ಇವಳೇ ನಮ್ಮಮ್ಮ ಅಂತ ಗೊತ್ತಾಗೋಯ್ತು. ನಿಮ್ಮಮ್ಮನ ಬ್ರದರ್, ನಿನಗೆ ಅಮ್ಮ ಇದ್ದಾಳೆ, ನನಗೆ ಅಮ್ಮ ಇಲ್ವಲ್ಲೋ? ಏ ಬ್ರದರ್ ಅಂದ್ಮೇಲೆ ಇವಳೇ ನಿಂಗೂ ಅಮ್ಮ ಕಣೋ. ಅಮ್ಮ ಮಂಜು, ಸೀತಾ, 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 ಇದ್ಯಾರು ಗೊತ್ತಾ? ನಮ್ ತಾಯಿ, ನಮ್ಮಮ್ಮ. ಅದೇ ಹೂ. ಹಾ, ಅವತ್ತು ಹೂ ನಮ್ಮ, ಆಮೇಲೆ ಹೊಂದ್ಕೊಂಬಂದಮ್ಮ, ಈಗ ನನ್ನ ಹೆತ್ತಮ್ಮ. ಇವಳು ನನ್ನ ತಾಯಿ ಅಂತ ರಾತ್ರಿನೇ ಗೊತ್ತಾಯ್ತು. ಅಪ್ಪ ಸಿಕ್ತಿದ್ರೆ ಕತ್ತೆ ಬಲ ಹೋಯ್ತು. ನಮ್ಮಮ್ಮ ನನಗೆ ಸಿಕ್ಬಿಟ್ಲು. ಅಂದ್ರೆ ತಾಯಿ ಯಾರು ಅಂತ ನಿನಗೆ ಗೊತ್ತಾಗೋಯ್ತು, ತಂದೆ ಯಾರು ಅಂತ ನಿಮ್ ತಾಯಿ ಗೊತ್ತಿರ್ಬೇಕಲ್ಲ. ಅದ್ ಹೇಗಾದ್ರೂ ಹಾಳಾಗೋಗ್ಲಿ ಬಿಡಿ ಸರ್. ನಾವಿಬ್ರು ಆ ಸಾಹೇಬ್ರ ಮನೆ ಬಿಟ್ಟು ಹೊರಗೆ ಬಂದ್ಬಿಟ್ರು. ಒಳ್ಳೇದಾಯ್ತು. ಇದು ನಿನ್ ಮನೆ ತಾನೆ, ತಾಯಿ ಜೊತೆ ಹಾಯಾಗಿದ್ದು ಬಿಡು. ಎಲ್ಲಾದ್ರೂ ಉಂಟೆ ಸರ್, ನಾನು ಬಿಟ್ಲಾದ್ರೂ ಕಟ್ಬೇಕು, ದುಡ್ಡು ತರಬೇಕು, ತಂದಿದ್ರಲ್ಲಿ ನನ್ನ ತಾಯಿ ಸಾಕ್ಬೇಕು. ಏನೇ ಪುರುಷೋತ್ತಮ, ಇದ್ದಕ್ಕಿದ್ದ ಹಾಗೆ ಒಂದ್ ನಿಮಿಷ ಸ್ವಲ್ಪ ಬರ್ತೀಯಾ? ಯಾಕೆ ಗಾಬರಿ ಆಗಿದ್ಯಾ? ಬೈಕ್ ಹೋಗಣ್ಣ. ಬಾಮ್ಮ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಆಯ್ತಾ ಆಯ್ತಾ? ನೀನೇ ಅಪ್ಪ ಅಂತ ಅವನಿಗೆ ಗೊತ್ತಾಗೋತೆ.
ನಿನ್ ಎದೆ ಮೇಲಿನ ಹುಲಿ ಹಚ್ಚೆ ನಾವು ನೋಡ್ಬಿಟ್ನೆ. ಪುರುಷೋತ್ತಮ, ಅವನು ಒಬ್ಬ ಹೆಣ್ಮಗಳನ್ನ ಕರ್ಕೊಂಡ್ಬಂದು ಇವಳೇ ನನ್ನ ತಾಯಿ, ಅವಳಿಗೋಸ್ಕರ ನಾನು ಬಾಳ್ತೀನಿ ಅಂತ ಹೇಳ್ತಾನಲ್ಲಯ್ಯ. ಯಾರವಳು? ನಿನ್ ಹೆಂಡ್ತಿನ? ಇಲ್ಲ. ನೀನ್ ಕೈ ಕೊಟ್ಟು ಬಂದಿಯಲ್ಲ ಅಲ್ಲಿ ಹೆಂಗ್ಸ? ಹೌದು. ನೋಡಯ್ಯ ಪುರುಷೋತ್ತಮ, ಐತೆ ನೋಡ್ದ್ಯಾ ನಾಟಕ ಹೇಗೆ ಆಡ್ಸ್ಬಿಟ್ಟ? ಕಥೆನ ತಿರುಗಿಸ್ದವನೇನು ನೀನೆ, ಆದ್ರ ಮುಕ್ತಾಯ ಅವಂದೇ ಆಗೋಯ್ತಲ್ಲಯ್ಯ. ಸಾಕ್ ಸುಮ್ಮನೆರು. ಅವರಿಬ್ಬರ ಕೈಲಿ ಪ್ರಮಾಣ ಮಾಡಿಸ್ಕೊಂಡು ಈ ವಿಷಯ ಹೊರಗೆ ಬರ್ದ ಹಾಗೆ ಅವ್ರ ಬಾಯಿಗಳನ್ನ ಬಲವಾಗಿ ಹೊಲ್ದ್ಬಿಟ್ಟಿದ್ದೀನಿ. ಶಬಾಸ್, ನೀನು ಒಳ್ಳೆ ಸಿನಿಮಾ ಕತೆ ಬರೆಯೋನು ಕಣೋ. ಸರಿ, ನನ್ನಿಂದೇನ ಹೇಳು. ನೀನ್ ಅವರಿಬ್ಬರಿಗೂ ಯಾವ ರೀತಿ ಸಹಾಯನ ಮಾಡಬಾರ್ದು. ಅವರು ನಿನಗೆ ಹೆಂಡತಿ ಮಕ್ಕಳು ಕೇಳ್ತಾರೆ, ನೀನ್ ಹೇಳುವಾಗ ಕೇಳಬೇಕು ಅಂತ ನನಗೇನು ತೀಟೆ? ಲೇ ರಂಗನಾಥ, ನೀನ್ ನನ್ನ ಸ್ನೇಹಿತ ಅಲ್ವೇನು? ನಿನ್ನಿಂದ ತಾನೇ ನಾನು ಸಿಗಲ್ವೇ? ಹೋಗ್ಲಿ ಬಿಡು, ನಾನು ಅವ್ರಿಗೆ ಯಾಲಯ್ಯ. ಹಲೋ ಬ್ರದರ್. ಹಲೋ ಬ್ರದರು. ಇದು ನನ್ನ ವೇಣಿ ಮದುವೆ ಲಗ್ನ ಪತ್ರಿಕೆ. ಖಂಡಿತ ಬಂದು ವಧುವರನ್ನ ಹರಿಸ್ಬೇಕು. ಬ್ರದರ್ ತಗೋ, ಒಂದಿನ ಮುಂಚೆನೆ ಬಂದು ಆಗಿ ಮದುವೆಗಳೇನು ಗಲಾಟೆ ಆಟಾಗ ನೋಡ್ಕೋಬೇಕು. ಗುಡ್ ಮಾರ್ನಿಂಗ್ ಮಾವ. ಮಾವ ಸೊಸೆಯಾಗ ವಿವೇಕ ಇಲ್ದಿದ್ರೆ ಹೋಗ್ಲಿ, ಈ ನೋಟಿಸ್ ಕಳಿಸಿ ಹೀಗೆ ನಮ್ಮ ಮಾವನ್ ಮರ್ಯಾದೆ ಕೊಡೋದು. ನೋಟಿಸ್ ಕೊಡೋದು ನನ್ನ ಉದ್ಯೋಗ ಮಾವ. ಪುನಃ ನನ್ನ ಮಾವ ಅಂತ ಕರಿಬೇಡ. ಮಿಸ್ಟರ್ ಪುರುಷೋತ್ತಮ್, ನಾವು ಲೋಕ್, ನನ್ ಸ್ವಾಧೀನದಲ್ಲಿರೋ ಭಾರಿ ಆಸ್ತಿನ ಮಗ ಮಂಜಿಗೆ ವಹಿಸ್ಕೊಡ್ತೀಯಾ ಇಲ್ವಾ ಅಂತ ಕೇಳಕ್ಕೆ ನೀನ್ ಯಾರು? ನಿಮ್ ಮಗನ ಅಡ್ವೊಕೇಟ್. ನೀನ್ ನಾನು ಏನ್ ಮಾಡಬಲ್ಲೆ? ಅದು ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ. ಈ ಆಸ್ತಿ ಎಲ್ಲ ನನಗ್ ಸೇರಿತ್ತು. ಹಾಗಂತ ಕೋರ್ಟ್ ಹೇಳಿ ನನ್ ಕಕ್ಷಿದಾರ ಒಪ್ಕೋತಾನೆ. ಏನಯ್ಯ ಬಿಸಿ ಬಿಸಿ ಆರ್ಗ್ಯುಮೆಂಟ್ ನಡೀತಾ ಇದೆ? ರಘುನಾಥ, ಏನೇ ಅದಲ್ಲ, ನನ್ನ ಮಗಳು ನನ್ನ ಮಗನ ಪರವಾಗಿ ನನಗೆ ಲಾಯರ್ ನೋಟಿಸ್ ಕಳಿಸಿದಾಳೆ. ಸದ್ಯ ಎಲ್ಲಿ ಮರೆತು ನಾನೇ ನಿನಗೆ ಲಾಯರ್ ನೋಟಿಸ್ ಕಳಿಸ್ಬಿಟ್ನೋ ಅಂತ ಭಯ ಆಯ್ತು ನನಗೆ. ಏನಮ್ಮ, ಮೊನ್ನೆ ನೀನ್ ನನಗೆ ತೋರಿಸ್ತಿಲ್ಲ ಇಲ್ಲೋ, ಅದಕ್ಕೆ ಸಂಬಂಧಪಟ್ಟ ವ್ಯವಹಾರನೋ ಇದು? ಹೌದೇ. ಪುರುಷೋತ್ತಮ, ಬಾರ ಅಲ್ಲಿ. ಹಲೋ, ಅಡ್ವೊಕೇಟ್ ಸೀತಾ ಹಿಯರ್. ಹಾ, ಅಲ್ಲಿಗೆ ಬರ್ತೀನಿ. ಓಕೆ, ಬಾಯ್. ನಂಬರ್ 1, ನಿಮ್ಮಪ್ಪ ಬರೆದು ಬಿಲ್ನಲ್ಲಿ ನನ್ನ ಮಗನ ಹೊಟ್ಟೆನಲ್ಲಿ ಹುಟ್ಟೋ ಮೊದಲನೇ ಗಂಡು ಮಗನಿಗೆ ಮೇಲ್ಕಂಡ ಆಸ್ತಿ ಎಲ್ಲ ಸೇರ್ಬೇಕು ಅಂತ ಇದೆ. ನಂಬರ್ 2, ನನ್ನ ಅಧಿಕೃತ ಮೊಮ್ಮಗ ಇಷ್ಟಪಟ್ರೆ ಬೇರೆ ಯಾರಿಗ ಬೇಕಾದ್ರೂ ಕೊಟ್ಟು ಬಿಡಬಹುದು ಅಂತಲೂ ಇದೆ. ನಂಬರ್ 3, ನಿಮ್ಮ ಅಪ್ಪನಿಗೆ ಬಹಳ ಮುಂದಾಲೋಚನೆ ಇತ್ತು ಅಂತ ಕಾಣಿಸುತ್ತೆ ಕಣಿಯ. ನಿನ್ನ ತೂಕ ಅಳತೆ ಎಲ್ಲ ಕರೆಕ್ಟ್ ಆಗಿ ಗೊತ್ತಿತ್ತು ಅವ್ರಿಗೆ. ಅಂದ್ರೆ ಆ ಆಸ್ತಿನ ಮಂಜುನಾಥನ ಇಷ್ಟಕ್ಕೆ ವಿರುದ್ಧವಾಗಿ ಯಾರು ಏನು ಮಾಡಕ್ಕಾಗಲ್ಲ. ಲೋ ರಂಗನಾಥ, ನಾನ್ ಕೋರ್ಟ್ ಹೋದ್ರು ಗೆಲ್ಲಕ್ಕಾಗಲ್ವಾ? ಆಗೋದೇ ಇಲ್ಲ. ಆಗೋದಿಲ್ಲ ಅಂತ ಹೇಳ್ಬಿಡಕ್ಕೆ ನಾನು ನಿನ್ನ ಲಾಯರ್ ಆಗಿರೋದು. ಏನಾದ್ರೂ ಮಾಡಿ ಕೇಸ ಗೆಲ್ಲಬೇಕು. ಏನಾದ್ರೂ ಮಾಡಿ ಅದೇ ಸರಿ, ಬೇರೆ ದಾರಿನೇ ಇಲ್ಲ. ಏನ್ ಮಾಡ್ಲಿ? ನಾನ್ ಹೇಳ್ದ ಹಾಗೆ ನೀನ್ ಕೇಳೋಲ್ವಲ್ಲ. ಲೇ 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 ನೀನ್ ಹೇಳ್ದಾಗ ಕೇಳ್ತೀನಿ ಕಣೋ. ಆ ಮಗ ಲಾಂಡ್ರಿ ಗಲ್ಲ ಮೇಲೆ ಕೂತ್ಕೊಂಡು ಕತ್ತೆ ಕೈಯಲ್ಲಿ ನನ್ನ ಒದಿಸ್ತಾ ಕಣೋ. ಲೋ ರಂಗನಾಥ, ಅವನು ಒಬ್ಬ ಮಗನೇ. ಯಾರು? ಮಂಜುನೆ? ಅಂದ್ರೆ ವಿಷಯ ಇಷ್ಟುದ್ದಕ್ಕೆ ಬೆಳೆದು ಬಿಡ್ತಾ? ಸರಿ, ಮಂಜುಗೆ ಈಗ ಎಷ್ಟು ವಯಸ್ಸು? 23. 23? ಹಾಗಾದ್ರೆ ಒಂದು ಕೆಲಸ ಮಾಡು, ಹಾಗಾದ್ರೂ ಮಾಡಿ ನೀನ್ ಗೆಲ್ಲೇಬೇಕು. ನಿನ್ನ ಆಸ್ತಿ ಕೈ ಬಿಟ್ಟು ಹೋಗ್ಬಾರ್ದು, ಅಷ್ಟೇ ತಾನೇ? ಹೌದು. ದಾರಿ ಬಿಡು. ಏನು? ಆ ಸಾವಂತ್ರಿನ ಹೋಗಿ ನೋಡು, ಅಕ್ಕರಿಂದ ಒಂದು 4 ಮಾತಾಡು, ನಂಬೋ ಹಾಗೆ ಮಾಡು. ನಿಜವಾಗ್ಲೂ ಇದೇ ವಿನ್ನಿಂಗ್ ಪಾಯಿಂಟ್. ಹೇಳಿದ್ರೆ ನಂಬೋಲ್ವಲ್ಲ ಜನ. ವಿನಾಶಕಾಲೇ ವಿಪರೀತ ಬುದ್ಧಿ. ಮದುವೆ ಆಗಿದ್ಯಾ? ಇಲ್ಲ. ಯಾಕೆ? ಸಾವಂತ್ರಿ, ಕ್ಷಮಿಸ್ಬಿಡು. ಮೊದಲೇ ತಾಳಿನ ನಾನೇನು ಕಟ್ಬಿಡ್ತೀನಿ, ಆಮೇಲೆ ಬೇರೆ ಮಾತು.
ಇದು ನನ್ ಕಾಣ್ತಾ ಇರೋದು ದೊರೆ. ಈಗ ನಿನಗೆ ನನ್ನ ಮೇಲೆ ಕೋಪನೇ ಇಲ್ಲ ಅಂತ ಕಾಣುತ್ತೆ. ಈ ನಿಮಿಷದಿಂದ ನೀನೇ ನನ್ನ ಹೆಂಡತಿ, ನಾನೇ ನಿನ್ ಗಂಡ ಅಲ್ಲ. ದೊರೆ, 7 ಜನ್ಮಕ್ಕೂ ನೀವೇ ನನ್ ದೊರೆ. ಹೌದು ತಾನೇ? ನಿನ್ನಿಂದ ನನ್ಗೊಂದು ಉಪಕಾರ ಆಗ್ಬೇಕಲ್ಲ. ಹಂಗೆ ಹೇಳಿ. ಏನಿಲ್ಲ, ನನಗೂ ನನ್ನ ಮಗ ಮಂಜುಗೂ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ. ಅವ್ರು ನೀನು ಕರ್ಸಿ ಕೇಳಿದ್ರೆ ಇವರೇ ನನ್ ಗಂಡ, ನಾನೇ ಇವ್ರ ಹೆಂಡತಿ ಅಂತ ಹೇಳ್ಬೇಕು. ಅಷ್ಟೇ ತಾನೆ? 1000 ಸಲ ಬೇಕಾದ್ರೂ ಹೇಳ್ತೀನಿ. ಹಾಗೆ ಇದಾನಲ್ಲ, ನನ್ನಿಬ್ರ ಮಗ ಸೊಮ್ಮು. ಇರ್ಬೋದು. ಅವನನ್ನು ಕರ್ಸಿ ಕೇಳಿದ್ರೆ ಅವನು ಹಾಗೆ. ಸಾವಿತ್ರಿ, ಇಂಥ ಮುತ್ತಿನಂತ ನನ್ನ ಹೆಂಡತಿ ಮಕ್ಕಳನ್ನ ದೂರ ಮಾಡಿ ಪಾಪಿ ನಾನು. ನಿಮ್ ಹೆಸರು? ಸೋಮು. ನಿಮ್ ತಂದೆ? ಗೊತ್ತಿಲ್ಲ. ನಿಮ್ ತಂದೆ ಯಾರು ಅಂತ ಗೊತ್ತಿಲ್ವೋ ಅಥವಾ ಇಲ್ವೋ? ಗೊತ್ತಿಲ್ಲ. ಅವ್ರು ನಿಮ್ ತಂದೆ ಅಲ್ವಾ? ಅಯ್ಯೋ, ಇಷ್ಟು ದೊಡ್ಡ ಮನುಷ್ಯ. ಚೆ ಇವನೇ ಎಲ್ಲದ? ಇವನೇ, ಇದೇ ಸೋಮನೆ. 1 ವರ್ಷದಿಂದ ಇದೇ ಕೋರ್ಟ್ನಲ್ಲಿ ತಂದೆ ಎದೆ ಮೇಲೆ ಉಳಿ ಹಚ್ಚಿದೆ, ಅವನ್ನೇ ಹುಡ್ಕೊಂಡ್ ಬಂದಿದ್ದೇನಂದ. ರಂಗನಾಥ ಎಲ್ಲಿದ್ಯಾ? ಇಲ್ಲೇ ಇದೆಯಾ? ಹೌದಾ ಅಲ್ವಾ ರಂಗನಾಥ? ಹೇಳು. ಮಗನ ಕೊಟ್ಟ ಪ್ರಮಾಣ ಅಂತ ಹಿಂಜರಿದ್ರೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಬೀದಿ ಬಿಕಾರಿ ಆಗ್ಬೇಕಾಗತ್ತೆ. ಇಲ್ಲ, ನಾನ್ ಬಿಕಾರಿ ಆಗ್ಬಾರ್ದು. ಅಯ್ಯೋ ರಾನರ್, ಏನ್ ನೋಡಿ. ಓಕೆ ಸೋಮ, ಹುಲಿ ಹಚ್ಚಿ ನೋಡ, ನನ್ನ ಎದೆ ಮೇಲೆ ನೋಡ. ಇಲ್ಲಿ ನೋಡ. ಎದೆ ಮೇಲೆ ಹುಲಿ ಹಚ್ಚಿ ಇರೋರೆಲ್ಲ ನಮ್ಮ ಅಪ್ಪನ ಸಾಧ್ಯನಾ? ಅಲ್ಲ, ಖಂಡಿತ ಅಲ್ಲ. ಲೇ ನೀ ನನ್ನ ಅಪ್ಪ ಅಂತ ಒಪ್ಕೊಳ್ತಾ ನನ್ಗೇನು? ಈಗ ನಿಮ್ಮ ಅಮ್ಮ ಒಂದು ಕಟ್ಕಡೆ ಹೇಳ್ತಾಳೆ, ನಾನೇ ಪುರುಷೋತ್ತಮನ ಹೆಂಡತಿ ಅಂತ ಒಪ್ಕೋತಾಳೆ. ಹಾಗಾಣಲೇ ನಿನ್ ಸಾಕ್ಷಿ ಕಟ್ಕೊಂಡು ನನ್ಗೆ ಏನಾಗ್ಬೇಕು? ಹೋಗಲೇ. ಆರ್ಡರ್. ಮಿಸ್ಟರ್ ಪುರುಷೋತ್ತಮ್, ನೀವೇ ಬಿಟ್ರೆ ಹೇಗೆ? ಪ್ಲೀಸ್ ಗೆಟ್ ಆರ್ಡರ್ ಸರ್. ಸಾರಿ ಸರ್. ಸಾವಂತ್ರಿ ನೀನು ಗಂಡ ತಗೊಂಡ್ಬಿಡು. ಅವ್ರು ಕೇಳೋದಕ್ಕೆಲ್ಲ ನಾನಿನ್ ಗಂಡ ತಗೊಂಡ್ಬಿಡು. ಹೋಗ್ಕೊಂಬಿಡು. ನಿಮ್ ಹೆಸರು? ಸಾವಂತ್ರಿ. 25 ವರ್ಷಗಳ ಹಿಂದೆ ಸೊಂಡ್ಲಿಗಿ, ಈಗ ಬೆಂಗಳೂರು. ಓ, ರಾಮ ಎಲ್ಲಿದ್ರೆ ಸೀತೆ ಅಲ್ಲಿ ಇಂದ ಹಾಗೆ. ಹಾ, ಇಟ್ಸ್ ಓಕೆ. ನಿಮಗ್ ಮದ್ವೆ ಆಗಿದ್ಯಾ? ಓ, ತಾಳಿ ಇದೆ. ನಿಮ್ ಯಜಮಾನ್ ಹೆಸರು? ಓ, ನಮ್ ದೇಶದ ಸಂಸ್ಕೃತಿ ಪ್ರಕಾರ ಹೆಂಡತಿ ಗಂಡನ ಹೆಸರು ಹೇಳ್ಬಾರ್ದು ಅಲ್ವೇ? ಎನಿವೆ, ಕೋರ್ಟ್ನಲ್ಲಿ ನಿಮ್ ಗಂಡ ಇದ್ದಾರಾ? ಹಾಗಾದ್ರೆ ಈ ಕೋರ್ಟ್ನಲ್ಲಿ ಅವ್ರಿಲ್ವೋ? ನಿಜ ಹೇಳು. 25 ವರ್ಷಗಳ ಹಿಂದೆ ನಾನು ಹುಲಿ ಬೇಟೆ ಕಾಡಿಗೆ ಬಂದಿದ್ದೆ. ಜ್ಞಾನ ತಪ್ಪಿ ಬಿದ್ಬಿಟ್ಟೆ. ನೀನು ನನ್ನ ಮನೆ ಕರ್ಕೊಂಡೋಗಿ ಹುಷಾರ್ ಮಾಡ್ಬಿಟ್ಟೆ. ಆಮೇಲೆ ನಾನು ದುರ್ಗಿಗುಡಿಯಲ್ಲಿ ನೀನ್ ತಾಳಿ ಕಟ್ಟಿ ನಿನ್ ಮದುವೆ ಆದೆ. ಮದುವೆ ಆದೆ, ತಾಳಿ ಕಟ್ತೆ. ಇವರು ಅನಾವಶ್ಯಕವಾಗಿ ಸಾಕ್ಷಿದಾರನ ಒತ್ತಾಯ ಮಾಡಿ ಬೆದರ್ತಾ ಇದ್ದಾರೆ. ಸೀತಾ, ನೀನು ಆರ್ಡರ್. ಇದೇನ್ ಕೋರ್ಟೋ ತರಕಾರಿ ಮಾರ್ಕೆಟ್? ಎಲ್ಲ ಬಿಟ್ಟು ನಿಮ್ಗಿಷ್ಟು. ನೋ, ಪ್ಲೀಸ್ ಗೋ ಟು ಯುವರ್ ಸೀಟ್. ಸಾರಿ ಯುವರ್ ಆನರ್. ಸಾರಿ. ಐ ಸಾರಿ ಯುವರ್ ಆನರ್. ಸಾರಿ ಯುವರ್ ಆನರ್. ಯಾವ ಸಂಶಯಕ್ಕೂ ಆಸ್ಪದವಿಲ್ಲದ ಹಾಗೆ ಕೇಸನ್ನ ವಿಶದವಾಗಿ ತಮ್ಮ ಮುಂದಿಟ್ಟಿದ್ದೇನೆ. ಬಾಲ್ಯದಿಂದಲೂ ಅನುಭವಿಸ್ಕೊಂಡು ಬಂದಿರೋ ಸಕಲ ಐಶ್ವರ್ಯಗಳನ್ನ ತನ್ನ ಮಗನಿಗೆ ಬಿಟ್ಕೊಡ್ಲಾರ್ದೆ ದುರಾಸೆಯಿಂದ ಶ್ರೀ ಪುರುಷೋತ್ತಮ್ ರವರು ಈ ಕತೆ ಕಟ್ಟಿದ್ದಾರೆ. ಆದ್ದರಿಂದ ಶ್ರೀ ಮಂಜುನಾಥ್ ರವರ ಸ್ವಾಧೀನಕ್ಕೆ ಸಮರ್ಥ ಕೊಡುವಂತೆ ಸದರಿ ಪುರುಷೋತ್ತಮ್ ರವರಿಗೆ ತಾವು ಆದೇಶ ಕೊಡಬೇಕು ಪ್ರಾರ್ಥಿಸಿಕೊಂಡು ನನ್ನ ವಾದವನ್ನು ಮುಗಿಸುತ್ತೇನೆ. ವಾದಿಗಳ ಮತ್ತು ಸಾಕ್ಷಿಗಳ ಹೇಳಿಕೆಗಳಿಂದ ವಿಲ್ ಮೊದಲಾದ ದಾಖಲೆಗಳಿಂದ ಶ್ರೀ ಮಂಜುನಾಥ್ ರವರ ತಾತಂದಿರಾದ ಶ್ರೀ ಮಂಜಯ್ಯ ಕೈತಾಳರ ಸಮಸ್ತ ಚರ ಸ್ಥಿರ ಆಸ್ತಿಗಳನ್ನು ವಾದಿಗಳಾದ ಶ್ರೀ ಮಂಜುನಾಥ್ ರವರಿಗೆ ಈ ಕ್ಷಣದಿಂದ ವರ್ಗಾಯಿಸಬೇಕೆಂದು ಈ ಕೋರ್ಟ್ ತೀರ್ಮಾನ ಮಾಡಿ ಪ್ರತಿವಾದಿ ಶ್ರೀ ಪುರುಷೋತ್ತಮ್ ರವರಿಗೆ ಆದೇಶ ನೀಡುತ್ತದೆ.
ಕಂಗ್ರ್ಯಾಚುಲೇಷನ್ಸ್ ಮಂಜು. ಡ್ಯಾಡಿ. ಯಾಕಡ್ಡ ಹಾಕ್ತೀಯ? ಸರಿ ಬಿಡು. ಈ ಮನೆ ನನಗ್ ಸೇರಿದ್ದು. ಇಷ್ಟ ಇದ್ದವ್ರಿಗೆ ದಾರಿ ಬಿಡ್ತೀನಿ, ಇಷ್ಟ ಇಲ್ದವ್ರಿಗೆ ಅಡ್ಡ ಹಾಕಿ ಹಿಂದೆ ಕಳಿಸ್ತೀನಿ. Is it? It's all right. ಸ್ಟಾಪ್ ಇಟ್. ಈ ಕಾರು ನನಗೆ ಸೇರಿದ್ದು. Goodbye. ಸಾವಂತ್ರಿ, ನೀನಿಲ್ಲಿ? ಹೊಟ್ಟೆ ಪಾಡು. ಅಯ್ಯೋ ದರಿದ್ರ ಹೆಂಗ್ಸೆ, ತಾಳಿ ಕಟ್ಟಿದ ಗಂಡನ್ನ ಬೀದಿ ನಾಯಿ ಮಾಡಿ ಇಲ್ಲಿ ಕೂಲಿ ಕೆಲಸ ಮಾಡಿ ಹೊಟ್ಟೆ ಪಾಡಂತಿದ್ಯಾ? ನಾಚಿಕೆ ಆಗಲ್ಲ ನಿನ್ಗೆ? ನೆಮ್ಮದಿಯಾಗಿ ಬದುಕಕ್ಕೆ ಯಾವ ಕೆಲಸ ಆದ್ರೆ ಅಂತಾನೆ. ಅವತ್ ಕೋರ್ಟ್ನಲ್ಲಿ ನಾನೇ ನಿನ್ ಗಂಡ ಅಂತ ಒಪ್ಕೊಂತ ಅಷ್ಟು ಬಗೆಲ್ ಕೇಳ್ಕೊಂಡೆ. ಯಾಕೆ ಒಪ್ಕೊಳ್ಳಿಲ್ಲ? 4 ಗೋಡೆ ಮಧ್ಯನೆ ನೀನೇ ನನ್ನ ಹೆಂಡತಿ ಅಂದ್ರೆ ಅವಮಾನ ಅಂದ್ರೆ, ಇನ್ನಷ್ಟು ಜನರ ಎದುರಿಗೆ ನೀವೇ ನನ್ ಗಂಡ ಅಂದ್ರೆ ನಿಮ್ ಮರ್ಯಾದೆ ಏನಾಗ್ಬೇಕು? ಹಾಗಂತ ಯಾರು ಹೇಳಿದ್ರು? ಲಾಯರ್ ಸೀತಾ. ಅವಳು ಲಾಭಕ್ಕೋಸ್ಕರ ಅವಳು ಹೇಳಿದ್ಲು. ಕಟ್ಲಿಲ್ವಾ ಅಂದ್ರೆ ಇಲ್ಲ ಅಂದೆ ಅಷ್ಟೇ. ಸರಸ್ವತಿ ಟೆಕ್ಸ್ಟೈಲ್ ಫ್ಯಾಕ್ಟರಿ ಸರ್ವಾಧಿಕಾರಿ ಈಗ ನಮ್ ಫ್ಯಾಕ್ಟರಿ ಕಟ್ಟಡದ ಕೂಲಿ ಹೆಂಗಸಿಗೆ ತಾಲಿ ಕಟ್ಟದ ಪರದೇಶಿ. ನಿಂದು ಕಬ್ಬು. ಅರೇ ಹರಾಮ್, ನಿಂದು ತಂಗಿ ಹೆಸರಲ್ಲಿ ಬೇನಾಮಿ ಫ್ಯಾಕ್ಟರಿ ಮಾಡಿ ನಮ್ದಿಗೆ ದಗ ಹಾಕಿ ಅವಮಾನ ಮಾಡಿದೆ ಅಲ್ಲ? ಒರೇ 4 ಹೆಣನ ಒಬ್ಬರೇ ಹೊರ್ತ್ಯಾ? ಇಪ್ಪು ಚೂಡು. ಈಗ ಯಾರು ಹೆಣ ಯಾರು ಹೊಟ್ಟೆ ಚೂಡು. ನನ್ನ ವಯಸ್ಸಿನಲ್ಲಿ ಎಷ್ಟೋ ಹುಲಿಗಳನ್ನ ಬೇಟೆಯಾಡಿದ್ದೀನಿ. ಈ ನರಿಗಳ್ಗ ನಾನ್ ಹೆದರೋದು?
ದಯವಿಟ್ಟು ನನಗೆ ಕ್ಷಮಿಸ್ಬಿಡಿಪ್ಪ. ಪುರುಷೋತ್ತಮ, ರಂಗನಾಥ, ರಂಗನಾಥ, ಸೋಮನ ಒಂದ್ಸಾರಿ ನನ್ನ ಅಪ್ಪ ಅಂತ ಕರೆಯಕ್ ಹೇಳೋ, ಒಂದ್ಸಾರಿ ಕರೆಯಕ್ ಹೇಳೋ. ಅದು ಸಾಧ್ಯನೇ. ಮಾತು ತಪ್ಪೋದು ಒಂದೇ, ಪ್ರಾಣ ಹೋಗೋದು ಒಂದೇ. ನೀವು ನನ್ನ ದಣಿ, ನಮ್ಮಮ್ಮ ತಾಳಿ ಭಾಗ್ಯ ಕೊಟ್ರಲ್ಲ ಅಷ್ಟೇ. ಮದುವೆಗೆ ಮುಂಚೆ ಹುಟ್ಟದವರು ಮೈಲಿಗೆ ಮಡಿ. ಸೀತಾ, ಏಯ್ ಹೇಗೆ